ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ಸೊಗಡಿನ ಹಂಸಗಳು ಪ್ರಕೃತಿಯ ಮಡಿಲಿನ ಹಂಸಗಳು ಸೊಬಗಿನ ಸೊಗಡಿನ ಹಂಸಗಳು ಪ್ರಕೃತಿಯ ಮಡಿಲಿನ ಹಂಸಗಳು ಹಣಿಸುವ ಎಳೆ ಮಕ್ಕಳು ಆಡುತ್ತ ದಣಿಯದ ಮುದ್ದು ಮಕ್ಕಳು ಸಂತೋಷ ಹಣಿಸುವ ಎಳೆ ಮಕ್ಕಳು ಹಾರುವ ಹಂಸಗಳು ಇವರು ಹಾರುವ ಹಂಸಗಳು ಹಂಸಗಳು ಇವರು ಹಾರುವ ಹಂಸಗಳು ನೀಲಿ ಆಗಸದಾಗೆ ಬೆಳ್ಳಕ್ಕೆ ಸಾಲು ಸಾಲು ಮುಂಜಾನೆ ರಂಗೋಲಿ ಬರೆದಾವು ಬಂಗಾರದ ಹೊನ್ನೆ ಸರಬಾನಾಗೆ ಬರುವಾಗ ನಮ್ಮೂರ ಭಾಗ್ಯವು ತೆರೆದಾವು ಚಿನ್ನದಂತ ಚಿನ್ನರು ಮಣ್ಣಾಗೆ ಆಡುವಾಗ ಮುಂಜಾನೆ ಮೈ ತುಂಬಿ ಹೊಳೆದೀತೋ ಅವರಾಟ ಪಾಠವೆಲ್ಲ ಮೀರಿ ಮೀರಿ ಹರಿವಾಗ ನಂದನವನ ತುಂಬಿ ತುಳುಕೀತೋ ಹಾರುವ ಹಂಸಗಳು ಇವರು ಹಾರುವ ಹಂಸಗಳು ಹಾರುವ ಹಂಸಗಳು ಇವರು ಹಾರುವ ಹಂಸಗಳು ಹಾರುವ ಹಂಸಗಳು ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ನಡಿ ನಡಿ ನಡಿ, ಬಂದ್ರು ನಡಿ. ಸರ್ ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ. ನೀವು ನಮ್ಮ ಶಾಲೆಗೆ ಬಂದಿದ್ದು ಬಹಳ ಸಂತೋಷ ಆಯಿತು ಸರ್. ತುಂಬ ಚೆನ್ನಾಗಿದೆ ಗ್ರಾಮೀಣ ಪರಿಸರ. ದಯವಿಟ್ಟು ಬನ್ನಿ ಸರ್, ಬನ್ನಿ ನಡಿ. ಬನ್ನಿ. ಸರ್, ಕುಡಿಲಿಕ್ಕೆ ಏನು ತಗೊಳ್ತೀರಿ? ಮಜ್ಜಿಗೆ, ಎಳ್ಳೀರು, ಕಾಫಿ? ಅದಿರಲಿ ಸರ್, ಅದೆಲ್ಲ ಏನು ಬೇಡ ಸದ್ಯಕ್ಕೆ. ನಾವಿಲ್ಲಿ ಬಂದಿರೋ ವಿಷಯ, ನಾಳೆ ನಾವೇನು ಮಾಡ್ತಾ ಇದ್ದೀವಿ ಎನ್ನುವ ಕಾರ್ಯಾಚರಣೆ ಬಗ್ಗೆ ಎಲ್ಲ ಮಕ್ಕಳಿಗೆಲ್ಲ ಹೇಳಿದ್ರಾ? ಓಹೋ, ಎಲ್ಲ ಹೇಳಿದ್ದೀವಿ ಸರ್, ಕಾಯ್ತಾ ಇದ್ದಾರೆ. ಹಾಂ, ಆಗಲಿ.
ಒಂದು ವಿಷಯ, ಮಕ್ಕಳಲ್ಲಿ ಮೊಬೈಲ್ ಬಗ್ಗೆ ಜಾಗೃತಿ ಮೂಡಿಸೋ ಯೋಚನೆ ಹೇಗೆ ಬಂತು ಸರ್? ನನ್ನಲ್ಲಿ ಮೂಡಿದ್ದಲ್ಲ, ಅದರ ರೂವಾರಿ ಇಲ್ಲಿದನ್ನು ನೋಡಿ, ಓಜಸ್ ಅಂತ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ. ಅಲ್ಲ, ಇಂಥ ಚಿಕ್ಕ ವಯಸ್ಸಿಗೆ ಎಂಥ ಆಲೋಚನೆ ಬಂದಿದೆಯಲ್ಲ, ಭಾಳ ಸಂತೋಷ ಆಯ್ತಪ್ಪ. ಸರ್, ಇದು ನಾನೊಬ್ಬನೇ ಮಾಡ್ತಾ ಇರೋ ಕೆಲಸ ಅಲ್ಲ, ಇವರೆಲ್ಲ ಮಾಡ್ತಾ ಇರೋ ಕೆಲಸ. ಇವರೆಲ್ಲ ನನ್ನ ಇನ್ಸ್ಪಿರೇಷನ್. ನಮ್ಮ ಶಾಲೆಯಲ್ಲಿ ಏನು ನಡೆದಿತ್ತೋ ಅದನ್ನು ಈ ಶಾಲೆ ಮಕ್ಕಳಲ್ಲಿ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸರ್. ವೆರಿ ಗುಡ್. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸರ್, ನೀವು ಉಳ್ಕೊಳ್ಳೋದಿಕ್ಕೆ ನಮ್ಮ ಹಳ್ಳಿನಲ್ಲಿ ನೀಲಜ್ಜಿ ಮನೆ ಇದೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಊಟ ತಿಂಡಿ ಎಲ್ಲ ಅಲ್ಲೇ. ಆಯಿತು ಸರ್, ನಮ್ಮಿಂದ ನಿಮಗೆ ವೃತ ತೊಂದರೆ ಆಯ್ತೇನೋ? ಖಂಡಿತ ಇಲ್ಲ ಸರ್, ನೀವು ಬಂದಿರೋದೇ ದೊಡ್ಡ ವಿಷಯ ನಮಗೆ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ಖಾರ ರುಬ್ತಾ ಇದ್ದೀನಪ್ಪ. ಅಜ್ಜಿ, ನಿಮ್ ಮನೇಲಿ ಮಿಕ್ಸಿ ಇಲ್ವಾ? ಹಂಗಂದ್ರೆ ಏನು ಮಗ? ಚಟ್ನಿ, ಖಾರ, ಇಡ್ಲಿ, ಹಸಿಟ್ಟು ಎಲ್ಲ ರುಬ್ಬುತ್ತೆ. ಹೌದಾ? ಈ ಮಿಕ್ಸಿ ಬಟನ್ ಒಂದ್ಸರಿ ಒತ್ತಿದ್ರೆ 2 ನಿಮಿಷದಲ್ಲಿ ಕೆಲಸ ಫಿನಿಶ್. ಅಬ್ಬಾ, ಛೇ, ಅಸಹ್ಯ, ಕೈಯೆಲ್ಲ ಖಾರ ಮೆತ್ಕೊಂಡಿದೆ. ಹೌದು, ನೋಡೋಕೆ ಒಂಥರ. ಇನ್ನು ಅಡ್ಗೆ ಹೆಂಗಿರತ್ತ? ಅಜ್ಜಿ, ಈಗೇನ್ ಮಾಡ್ತಾ ಇದ್ದೀರಾ? ಅಡ್ಗೆ ಮಾಡ್ತಾ ಇದ್ದೀನಿ ಮಗ. ಅಜ್ಜಿ, ಈ ಬೆಂಕಿಯಲ್ಲಿ ಅಡ್ಗೆ ಮಾಡ್ತಾ ಇದ್ದೀರಾ? ಅಜ್ಜಿ, ನಿಮ್ಮ ಮನೆ ಕುಕ್ಕರ್ ಇಲ್ವಾ? ಹಂಗಂದ್ರೆ ಏನೋವಾ? ಅಯ್ಯೋ, ಈ ಅಜ್ಜಿಗೆ ಬುದ್ಧಿನೇ ಇಲ್ಲ. ಅಜ್ಜಿ, ಕುಕ್ಕರ್ ಅಂದ್ರೆ ಸ್ಟೀಮ್ನಲ್ಲಿ ಅಡ್ಗೆ ಮಾಡೋದು. ಒಂದೇ ಸಾರಿ ಅನ್ನ ಸಾಂಬಾರ್ ಎರಡೂ ಮಾಡ್ಬೋದು. ಹೌದಾ? 10 ನಿಮಿಷಕ್ಕೆ ಅಡ್ಗೆ ರೆಡಿ ಅಂತ ವಿಷಲ್ ಕೂಗುತ್ತೆ. ಗೊತ್ತಿಲ್ಲ. ಅಜ್ಜಿ, ಇದೇನ್ ಮಾಡ್ತಾ ಇದ್ದೀರಾ? ಮೊಸರು ಕಡಿತಾ ಇದ್ದೀನಪ್ಪ. ಬೆಣ್ಣೆ ತೆಗೆಯೋದಕ್ಕೆ, ಮಜ್ಜಿಗೆ ಕುಡಿಯೋದಕ್ಕೆ. ಹೌದಾ? ಸೂಪರ್. ಬೆಣ್ಣೆ ತೆಗೆದು ತುಪ್ಪ ಮಾಡಿ ಕಾಯಿಸ್ತೀನಿ. ಅಯ್ಯೋ, ಇದನ್ನೆಲ್ಲ ಮನೇಲಿ ಮಾಡ್ತೀರಾ? ಇದು ಡೈರಿನಲ್ಲಿ ಸಿಗಲ್ವಾ? ನಮ್ಮ ಮನೆ ಹತ್ರ ಇರೋ ಅಂಗಡಿಗಳೆಲ್ಲ ಸಿಗುತ್ತೆ. ಅವೆಲ್ಲ ಹೈಜಿನಿಕ್ಕು. ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಅಜ್ಜಿ ಮಾಡೋದು ಹೇಗಿರುತ್ತೋ ಏನೋ, ದೇವ್ರಿಗೆ ಗೊತ್ತು. ವಾವ್, ಅಡ್ಗೆ ವಾಸನೆ ಎಷ್ಟು ಚೆನ್ನಾಗಿದೆ. ಘಮ ಘಮ ಅಂತ ಇದೆ. ಹೌದಲ್ವಾ? ವಾಸನೆನೇ ಇಷ್ಟು ಚೆನ್ನಾಗಿದೆ ಅಂದ್ರೆ ರುಚಿ ಹೇಗಿರ್ಬೇಡ? ಹೌದು, ನಂಗಂತೂ ಜೊಲ್ ಸುರಿತಾ ಇದೆ. ಅಡ್ಗೆ ಅಂತೂ ಸಖತ್ತಾಗಿರುತ್ತೆ. ನನಗೇನೋ ನಂಬಿಕೆನೇ ಇಲ್ಲ. ಹೌದು, ಈ ಅಜ್ಜಿ ಹಳೆ ಕಾಲದವರು. ಒಂದು ಮಿಕ್ಸಿ ಇಲ್ಲ, ಒಂದು ಕುಕ್ಕರ್ ಇಲ್ಲ, ಒಂದು ಫ್ರಿಡ್ಜ್ ಇಲ್ಲ. ಇದೇನ್ ಮಾಡ್ತಾರೋ ರಾಮ, ಉರಿಯೋ ಬೆಂಕಿಯಲ್ಲಿ ಅಡ್ಗೆ ಮಾಡ್ತಾರೆ. ಅದು ಹೆಂಗಿರುತ್ತ? ಚರ್ಚೆ ಎಲ್ಲ ಬೇಡ, ನಂಗೆ ಹೊಟ್ಟೆ ಹಸಿತಾ ಇದೆ. ಬನ್ನಿ, ಹೋಗಿ ಊಟ ತಿನ್ನೋಣ. ಸರಿ. ಅಜ್ಜಿ, ಪಲ್ಯ ಸಖತ್ತಾಗಿದೆ. ಅಜ್ಜಿ, ಸಾಂಬಾರ್ ಸೂಪರು. ಹೌದಾ? ಅಜ್ಜಿ, ಉಪ್ಪಿನಕಾಯಿ ಸಖತ್ತು. ಅಜ್ಜಿ, ತುಪ್ಪ ಅಂತೂ ಸಖತ್ತಾಗಿದೆ. ಅದ್ರ ವಾಸನೆ ಘಮ್ ಘಮ ಅಂತ ಬರ್ತಾ ಇದೆ. ಸರ್, ನಿಮ್ಗೇನ್ ಅನ್ಸುತ್ತೆ? ನನಗೆ ಮುದ್ದೆ ಬಹಳ ಪ್ರಿಯವಾದಂಥದ್ದು. ಮೊದಲೇ ಅವರೆಕಾಳು ಸಾರು ಬೇರೆ ಇದೆ. ಬಹಳ ಒಳ್ಳೆ ಕಾಂಬಿನೇಷನ್ನು. ನನಗಂತೂ ನನ್ನ ಬಾಲ್ಯದ ನೆನಪು ಬರ್ತಾ ಇದೆ. ಅಷ್ಟು ಚೆನ್ನಾಗಿದೆ ಇದು. ನೋಡಿ, ಊಟ ಆದ್ಮೇಲೆ ಮಜ್ಜಿಗೆ ಇಟ್ಟಿದ್ದೀನಿ, ಕುಡಿಬೇಕು. ಯಾಕೆ ಗೊತ್ತಾ? ಜೀರ್ಣ ಚೆನ್ನಾಗಾಗತ್ತೆ. ಅಜ್ಜಿ, ನೀವು ಮಾಡೋ ಅಡ್ಗೆ ಏನ್ ರುಚಿ ಇದೆ. ನಮ್ಮ ಮನೇಲಿ ನಮ್ಮಮ್ಮ ಯಾವತ್ತೂ ಈ ತರ ರುಚಿಯಾಗಿ ಅಡ್ಗೆನೇ ಮಾಡಿಲ್ಲ. ಹೌದು ಅಜ್ಜಿ, ನಮ್ಮಮ್ಮನೂ ಮಾಡ್ತಾರೆ ಸಾಪೆ ಸಾಪೆ. ನಮ್ಮನೇಲೂ ಅಷ್ಟೇ.
ಅಯ್ಯೋ ಏನ್ ಅಡ್ಗೆನೋ ಏನೋ, ಹಳೆ ಕಾಲದವಳಲ್ವಾ. ಅಜ್ಜಿ ಸಾರಿ ಅಜ್ಜಿ. ಅಂದಂಗೆ ಅದೇನೋ ಅಡ್ಗೆ ಮಾಡೋದಕ್ಕೆ ಕುಕ್ಕರು ಮಿಕ್ಸಿ ಅಂತಂದ್ರಲ್ಲ, ಅದನ್ನೆಲ್ಲ ತಂದ್ಕೊಡ್ತೀರಾ? ಅಯ್ಯೋ ಅಜ್ಜಿ, ಅದು ಮಕ್ಕಳ, ಅಜ್ಜಿ ಅಡುಗೆ ಹೇಗಿತ್ರೋ? ತುಂಬಾ ಚೆನ್ನಾಗಿದೆ ಸರ್. ಹಾ, ನೋಡಿದ್ರಾ? ಹಳ್ಳಿ ಊಟಕ್ಕೂ ಪಟ್ಟಣದ ಊಟಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಪಟ್ಟಣದ ಊಟ ನಿಸ್ಸಾರ, ಹಳ್ಳಿದು ಹಾಗಲ್ಲ, ಅತ್ಯಂತ ಸ್ವಾದಿಷ್ಟ, ರುಚಿಕರ. ಅಜ್ಜಿ ಮಾಡಿದ್ದು. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಬೇಕು, ಹಾ, ಹಾ. ಯಾಕಂದ್ರೆ ನಾವು ತಿಂದನ್ನ ಚೆನ್ನಾಗಿ ಜೀರ್ಣ ಆಗತ್ತೆ. ತಗೊಳ್ಳಿ ಹೌದು. ಬುದ್ಧಿ. ನಾವು ಸಿಟಿಲಿ ಜಂಕ್ ಫುಡ್, ಬೇಕರಿ ಐಟಮ್ಸ್ ಅಂತ ಏನೇನೋ ತಿಂತಾ ಇರ್ತೀವಿ. ಅದು ದೇಹಕ್ಕೆ ಒಳ್ಳೇದಲ್ವಂತೆ. ಹೌದು, ಅವುಗಳಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಅವುಗಳಿಂದ ಒಬೆಸಿಟಿ ಬರುತ್ತೆ. ಗೋಬಿ ಮಂಚೂರಿ, ಫ್ರೈಡ್ ರೈಸ್ಗೆ ಅಜಿನೋಮೋಟೊ ಅಂತ ಕೆಮಿಕಲ್ ಹಾಕ್ತಾರೆ. ಓ, ಅದು ತುಂಬಾ ಡೇಂಜರಸ್ಸು. ಅದರಿಂದ ಆಸಿಡಿಟಿ, ಅಲ್ಸರ್ ಮತ್ತೆ ಕ್ಯಾನ್ಸರ್ ಕೂಡ ಬರುತ್ತಂತೆ. ಈ ತರ ತಿಂಡಿಗಳು ತಿನ್ಬಾರ್ದಂತ ಟಿವಿನಲ್ಲಿ ತೋರಿಸ್ತಾನೆ ಇರ್ತಾರೆ. ನೋಡೋದಷ್ಟೇ ಮುಖ್ಯ ಅಲ್ಲಮ್ಮ, ನೋಡಿದ್ದನ್ನ ಜೀವನದಲ್ಲಿ ಅನುಸರಿಸಬೇಕು. ನೀವು ತಿನ್ನೋ ಆಹಾರದ ಮೇಲೆ ನಿಮ್ಮ ಆರೋಗ್ಯ ಅವಲಂಬನೆ ಆಗಿರುತ್ತೆ. ಗುಡ್, ವೆರಿ ಗುಡ್. ಮುಂಜಾನೆ ಹೊಂದೆ ಸರಬರುವಾಗ ಬೈಲಾಗಿ ಹೂಗೊಂಡೆ ಬೀರುವಾಗ ದಳ ಬಿರಿದಾದ ಸ್ವಾಳ ತೂಗುವಾಗ ನೆಲದಾಯಿ ಕಿಲ ಕಿಲ ನಗುತ್ತಾಳು. ನಾವು ಸಿಟಿಲೂ ಜಾಗಿಂಗ್ ಮಾಡ್ತೀವಿ. ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಹೇಳಿ? ಅಲ್ಲಿ ತುಂಬಾ ಜನಸಂದಣಿ ಇರುತ್ತೆ, ಸೌಂಡ್ ಪೊಲ್ಯೂಷನ್ ಜಾಸ್ತಿ. ಅಲ್ಲಿ ಮಜಾನೇ ಸಿಗಲ್ಲ. ಇಲ್ಲೆಷ್ಟು ಚೆನ್ನಾಗಿದೆ. ನಾವು ಎಷ್ಟೇ ದೂರ ಓಡಿದ್ರು ಸುಸ್ತೇ ಆಗಲ್ಲ ಕಣ. ಇದಕ್ಕೆಲ್ಲ ಕಾರಣ ಏನ್ ಹೇಳಿ? ಕಾರಣ ನಾನು ಹೇಳ್ತೀನಿ. ಇಲ್ಲಿ ಪ್ಯೂರ್ ಆಕ್ಸಿಜನ್ ಇದೆ, ಮಾರ್ನಿಂಗ್ ಸನ್ಲೈಟ್ ದೇಹಕ್ಕೆ ತಾಕುತ್ತೆ. ಆಮೇಲೆ ಇಲ್ಲಿ ಸೌಂಡ್ ಪೊಲ್ಯೂಷನ್ ಇಲ್ಲ, ಅದರಿಂದ ನಮ್ಮ ಬಾಡಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಇನ್ನೊಂದ್ ಸ್ವಲ್ಪ ದೂರ ಓಡೋಣ. ಮುಂಜಾನೆ ಹೊನ್ನೆ ಸರಬರುವಾಗ ವೈನಾಗಿ ಹೂಗೊಂಡೆ ಬಿರಿವಾಗ ದಳ ಬಿರಿದಾಗ ಸ್ವಾಳ ತೂಗುವಾಗ ನೆಲದಾಯಿ ಕಿಲ ಕಿಲ ನಗುತ್ತಾಳು. ಎಷ್ಟು ಚೆನ್ನಾಗಿದೆ ಅಲ್ಲ? ಓಜಸ್, ಕಪ್ ತಿನ್ನೋಣ? ಇರು, ನಾನೋಗಿ ಮುರ್ಕೊಂಬರ್ತೀನಿ. ಏಯ್, ಕಬ್ ಮುರಿಯೋಕಿದೆ ನಿಂದ? ಓ, ಕಬ್ ಮುರಿತಾನಂತೆ. ನಾವ್ ಆ ಥರ ಎಲ್ಲ ಮಾಡಬಾರ್ದು. ನಾವ್ ರೈತನ್ ಕೇಳ್ಬೇಕು. ನಾವೇನ್ ಕಳ್ರ ಹಂಗ್ ತಿನ್ನಕ್ಕೆ? ಅದು ರೈತರ ಆಸ್ತಿ ಕಣೋ. ತಾಳು, ನಾನ್ ಕೇಳ್ತೀನಿ. ಹಾ, ಅಣ್ಣ ಅಣ್ಣ, ಏನಪ್ಪ? ದುಡ್ಡು ಕೊಡ್ತೀವಿ, ಕಬ್ ಕೊಡ್ತೀರಾ? ನಮ್ಗೆಲ್ಲ ತಿನ್ಬೇಕು ಅನ್ನಿಸ್ತಿದೆ, ಪ್ಲೀಸ್ ಕೊಡ್ತೀರಾ? ಏನಪ್ಪ ನೀನು? ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಕಪ್ ಕೊಡ್ಬೇಕಾ? ನಾನು ಏನಾದ್ರು ಬಂಗ್ಲೆ ಕಟ್ಬೇಕಾ? ಒಂದೆರಡು ಜೊಲ್ಲೆ ತಾನೇ ಕೊಡ್ತೀನಿ ಬಾಪ. ಕಬ್ನಿಂದ ಸಕ್ಕರೆ, ಬೆಲ್ಲ ಎಲ್ಲಾನು ತಯಾರಿಸ್ತಾರಲ್ವಾ? ಕಬ್ ತಿನ್ನೋದ್ರಿಂದ ಏನ್ ಪ್ರಯೋಜನ ಹೇಳಿ? ಹಲ್ಲು ತುಂಬಾ ಗಟ್ಟಿ ಆಗುತ್ತೆ, ಲಿವರ್ಗೆ ತುಂಬಾ ಒಳ್ಳೇದು. ಎಸ್, ಕಬ್ನ ಜಗತ್ ತಿನ್ನೋದ್ರಿಂದ ಜಲರಸ ಉತ್ಪತ್ತಿ ಆಗುತ್ತೆ, ಅದರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಜಾಂಡೀಸ್ ಕಾಯಿಲೆ, ಈ ಕಾಯಿಲೆ ಬಂದಾಗ ನಮ್ ಲಿವರ್ ಅಲ್ಲಿ ಜೀರ್ಣಶಕ್ತಿನೇ ಇರಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಕಬ್ಬಿನಲ್ಲಿ ಕುಡಿಬೇಕು ಅಂತ. ಹೌದಾ? ಹಂಗಂದ್ರೆ ನಾವ್ ಈ ಕಪ್ ತಿಂದ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಾವಂತೂ ಅಜ್ಜಿ ಮನೆಗೆ ಹೋಗಿ ಚೆನ್ನಾಗಿ ಡಬಲ್ ತಿನ್ಬೋದು.
ಹೇ ಅಲ್ಲಿ ನೋಡಲಿ ಕೆರೆ. ಬನ್ನಿ ಹೋಗೋಣ ಬನ್ನಿ. ವಾವ್, ಸಖತ್ತಾಗಿದೆ. ನಾನಂತೂ ಸ್ವಿಮ್ ಮಾಡೇ ಮಾಡ್ತೀನಿ. ಓಜಸ್, ನೀನ್ ಸ್ವಿಮ್ ಮಾಡಕ್ ಹೋಗ್ತೀಯಾ? ಬೇಡ ಕಣೋ, ಆಳ ಇದೆ ಅನ್ಸುತ್ತೆ, ತುಂಬಾ ಡೇಂಜರಸ್ ಇರುತ್ತೆ. ನನ್ಗೇನಾಗುತ್ತೆ? ನಾನು ಎಷ್ಟೋ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಿದ್ದೀನಿ. ನಾನು ಸ್ವಿಮ್ ಮಾಡೇ ಮಾಡ್ತೀನಿ. ಬೇಡ ಕಣೋ. ಓಜಸ್ ಬೇಡ ಕಣೋ, ನನ್ನ ಮಾತು ಕೇಳು. ನೀವೆಲ್ಲ ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ದೀರಾ? ನಾನು ಎಕ್ಸ್ಪರ್ಟ್ ಸ್ವಿಮ್ಮರು, ನಾನು ಮಾಡ್ತೀನಿ ಬಿಡಿ. ಓಜಸ್ ನಮ್ಮ ಮಾತು ಕೇಳು. ಓಜಸ್ ಓಜಸ್, ನೀರವ್ ನೀನು ಕೂಡ ಅವನ ಜೊತೆ ಹೋಗೋ. ಅವನೊಬ್ನೇ ಹೋಗ್ತಿದ್ದಾನೆ, ಹೋಗೋ ಪ್ಲೀಸ್. ಇಲ್ಲಪ್ಪ, ನನಗ್ ನೀರಂದ್ರೇ ಭಯ ಆಗುತ್ತೆ. ನಾನ್ ಬೇಕಂದ್ರೆ ದಡದಲ್ಲೇ ಇರ್ತೀನಿ. ನೀನು ಅವನ ಜೊತೆ ಹೋಗು. ನೀರವ್ ಹೋಗು ಹೋಗು ಪ್ಲೀಸ್ ಹೋಗು. ಓಜಸ್ ಹುಷಾರು. ನೀರವ್ ಹುಷಾರು. ಓಜಸ್ ಏನಾಯ್ತು? ಓಯ್, ಆ ಕಡೆ ಹೋಗ್ಬೇಡ, ಆಳ ಇದೆ. ಏನಾಯ್ತು? ಓಯ್ ಓಯ್, ಯಾರೋ ಮುಳುಗ್ತಾವ್ ನೋಡ್ರು. ಏಯ್ ನೋಡ್ರು. ಹುಷಾರು. ಏನಾಯ್ತು ನಿಂಗೆ? ಯಾರು ಕಾಪಾಡಿ. ಅಯ್ಯೋ ಓಜಸ್. ಓಜಸ್ ಏನಾಯ್ತು? ಓಜಸ್ ಹುಷಾರು. ನೀರವ್ ನೋಡು ಅಲ್ಲಿ, ಕಾಪಾಡಿ. ಯಾರು ಕಾಪಾಡಿ. ಅಣ್ಣ ಹೋಗಿ. ಓಜಸ್ ಇರು, ಬರ್ತಿದ್ದಾರೆ. ಓಜಸ್ ಓಜಸ್ ಏನಾಯ್ತು? ಏನಾಯ್ತು? ಓಜಸ್ ಏನಾಯ್ತು? ಓಜಸ್ ಓಜಸ್ ಏನಾಯ್ತು? ಏನಾಯ್ತು? ಓಜಸ್ ಕಣ್ಬಿಡು. ಓಜಸ್ ಏನಾಯ್ತು? ನೀವು ಸ್ವಲ್ಪ ಸುಮ್ಮನೆ ಇರಿ. ಓಜಸ್ ಸರಿ ಹೋಯ್ತೇನೋ? ಐ ಆಮ್ ಫೈನ್. ಅಬ್ಬಾ, ನೀವೆಲ್ಲ ಎಷ್ಟು ಚೆನ್ನಾಗಿ ಈಜ್ತೀರಾ. ನಿಮ್ಗೆ ಯಾರಾದ್ರೂ ಕೋಚ್ ಇದ್ದಾರಾ? ಹಂಗಂದ್ರೆ ಅದೇ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಈಜ್ ಹೇಳ್ಕೊಡೋರು ಇದಾರಲ್ಲ, ಆ ಥರ ಯಾರಾದ್ರೂ ಇದ್ದಾರಾ? ನಮಗೆ ಯಾರು ಈಜ್ ಕಲ್ಸಲ್ಲ, ನಮಗೆ ನಾವೇ ಕಲ್ತ್ಕೊಳ್ತೀವಿ. ಹೌದಾ? ಹಳ್ಳಿ ಹುಡುಗರು ಅಂದ್ರೆ ಹಂಗೆಯ. ಮಕ್ಕಳ, ಹಗಲೆಲ್ಲ ಬಿಸಿಲಲ್ಲಿ ಅಲ್ದು ಬಂದಿದ್ದೀರಾ. ತಲೆ ತುಂಬ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಿ ಮಲ್ಕೊಂಡ್ರೆ ಹಾಯಿವಾಗಿ ನಿದ್ದೆ ಬರುತ್ತೆ, ಗೊತ್ತಾ? ಇದೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಬಾಲ್ಯದ ನೆನಪಾಗುತ್ತೆ. ನಮ್ಮ ಅಮ್ಮನೂ ಹೀಗೇನೆ ಒಳ್ಳೆ ಅಭ್ಯಂಜನ ಸ್ನಾನ ಮಾಡಿಸಿ ನೀರು ಬಿಸಿ ಬಿಸಿ ಹಾಕ್ತಾಯಿದ್ರು, ಒಳ್ಳೆ ನಿದ್ರೆ ಬರ್ತಾಯಿತ್ತು. ಬಿಸಿ ಇದೆಯಾ ಮಗ? ಇಲ್ಲ ಅಜ್ಜಿ. ಹಾಕಿಸ್ಕೊಡ್ರು, ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿಸ್ಕೊಡ್ರು. ಎಲ್ರಿಗೂ ನಮಸ್ಕಾರ.
ಒಂದು ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮೊಬೈಲ್ನಿಂದ ಫೋನ್ ಬಳಕೆ, ಯೂಟ್ಯೂಬ್, ವಾಟ್ಸಪ್, ಇಂಟರ್ನೆಟ್ನಿಂದ ಇಡೀ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇತಿಹಾಸ, ವಿಜ್ಞಾನ, ಕ್ರೀಡೆ, ಸಾಹಿತ್ಯ, ಸಂಗೀತ ಏನು ಬೇಕಾದ್ರೂ ಸಿಗುತ್ತೆ. ಇವು ನಾಲೆಡ್ಜು ಮತ್ತು ಎಜುಕೇಷನ್ ಮಟ್ಟದಲ್ಲಿದ್ದರೆ ಒಳ್ಳೆಯದು. ಆದರೆ ಮೊಬೈಲ್ನ ಅತಿಯಾಗಿ ಬಳಸೋದ್ರಿಂದ ಅನಾನುಕೂಲನೂ ಇದೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಶಾಲೆಯಲ್ಲಿ ನಡೆದ ಕೆಲವು ಘಟನೆಗಳನ್ನು ನಿಮಗೆ ಹೇಳ್ತೀನಿ. ನನ್ನ ಹೆಸರು ಓಜಸ್ ಅಂತ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಆಂಡ್ರಾಯ್ಡ್ ಮೊಬೈಲ್ಗೆ ಅಡಿಕ್ಟ್ ಆಗಿ ನನ್ನ ಕಣ್ಣುಗಳ ಸಮಸ್ಯೆ ಆಗ್ತಾ ಇದೆ. ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ. ಒಂದು ರೀತಿ ನನ್ನ ನೆಮ್ಮದಿನೇ ಕಿತ್ಕೊಳ್ತಾ ಇದೆ. ಏನ್ರಿ ಇದು ಮೊಬೈಲ್ ಎಲ್ಲ ಕಿತ್ತು ಹಾಕೊಂಡು? ಏನಿಲ್ಲ ಕಣೆ, ನನ್ನ ಮಗನ ಇಷ್ಟದ ಪ್ರಕಾರ ಇನ್ನು ಮುಂದೆ ಈ ಆ್ಯಂಡ್ರಾಯ್ಡ್ ಫೋನ್ನ ಯೂಸೇ ಮಾಡಲ್ಲ. ಏನಿದ್ರೂ ಈ ಬೇಸಿಕ್ ಹ್ಯಾಂಡ್ಸೆಟ್ನೇ ಯೂಸ್ ಮಾಡ್ತೀನಿ. ಅದಕ್ಕೆ ಈ ಸಿಮ್ ತೆಗೆದು ಚಿಕ್ಕ ಫೋನ್ಗೆ ಹಾಕ್ತಾ ಇದ್ದೀನಿ. ಸರಿ ರೀ. ಅಮ್ಮ, ಇದು ನನ್ನ ಮೊದಲನೇ ಸಕ್ಸಸ್ಸು. ಆಂಡ್ರಾಯ್ಡ್ ಮೊಬೈಲಿಗೆ ಅಡಿಕ್ಟ್ ಆಗಿರೋರ್ನ ಬೇಸಿಕ್ ಸೆಟ್ಟಿಗೆ ತರೋದೇ ನನ್ನ ಗುರಿ. ಇದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಇದು ಒಳ್ಳೆ ನಿರ್ಧಾರ. ನಿಂಗೆ ಓಜಸ್ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಇದೆಲ್ಲ ನೀನ್ ಕೊಟ್ಟಿದ್ದ ತಿಳುವಳಿಕೆ ಅಲ್ವಾ ಅಮ್ಮ? ಇದಕ್ಕೆಲ್ಲ ನೀನೇ ಕಾರಣ. ಆಂಡ್ರಾಯ್ಡ್ ಮೊಬೈಲ್ ಜೀವನಕ್ಕೆ ಮಾರಕ. ತ್ಯಜಿಸಿ. ಓಜಸ್. ಸಕ್ಸಸ್. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು.
ಕೂದಲು ಯಾಕೆ ಕಟ್ ಮಾಡಿಸಿಲ್ಲ? ಸಾರಿ ಓಜಸ್. ಅಟ್ಲೀಸ್ಟ್ ಬಾಚ್ಬೇಕಲ್ವಾ? ಬಾಚ್ಕೊಂಡು ಬರ್ತೀನಿ. ಹೋಗ್ ಬಾಚ್ಕೊಂಬಾ. ಇದೇನಿದು? ಉಗುರು ಯಾಕೆ ಕಟ್ ಮಾಡಿಲ್ಲ? ಸಾರಿ ಓಜಸ್. ನಾಳೆ ಕಟ್ ಮಾಡ್ಕೊಂಬರ್ಬೇಕು. ಸರಿ. ಓಜಸ್, ಕಮ್ ಹಿಯರ್. ಓಜಸ್ನ ಈ ಒಂದು ಲೀಡರ್ಶಿಪ್ ಗುಣದಿಂದಾನೇ ನಾವೆಲ್ಲ ಇವನ್ನ ಸ್ಕೂಲ್ ಲೀಡರ್ ಅಂತ ಮಾಡಿರೋದು. ಸೊ ಮಕ್ಕಳು ನೀವೆಲ್ಲ ಇವನ್ನ ಫಾಲೋ ಮಾಡಬೇಕು. ಈಗ ಶ್ರೀವತ್ಸ ಓಜಸ್ನ ಬಗ್ಗೆ 4 ಇನ್ಸ್ಪಿರೇಷನ್ ಮಾತಾಡ್ತಾನೆ. ಶ್ರೀವತ್ಸ, ಕಮ್ ಹಿಯರ್. ಗುಡ್ ಮಾರ್ನಿಂಗ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಗೆಳೆಯನಾದ ಓಜಸ್ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಜಸ್ ಅಂದರೆ ಪ್ರಬಲವಾದ ಶಕ್ತಿ. ಇದಕ್ಕೆ ತೇಜಸ್ಸು ಎಂದು ಕೂಡ ಕರೆಯುತ್ತಾರೆ. ಮೂಲತಃ ಓಜಸ್ ಎಂದರೆ ಚೈತನ್ಯ, ಉಲ್ಲಾಸ, ಪಾಸಿಟಿವ್ ಎನರ್ಜಿ, ಉತ್ಸಾಹ, ಬೆಳಕು ಎಂದು ಅರ್ಥೈಸಬಹುದು. ಓಜಸ್ಗೆ ಒಂದು ಜೋರಾದ ಚಪ್ಪಾಳೆ. ಇಲ್ಲಿವರೆಗೂ ನನ್ನ ಬಗ್ಗೆ ಹೇಳಿದೆ. ಈಗ ನಮ್ಮ ಶಾಲೆಯ ಚಂದ್ರಿಕಾ ಮತ್ತು ಮಾನಸೀಯ ನಡುವೆ ನಡೆದ ಘಟನೆ ಹೇಳ್ತೀನಿ. ಸುಮ್ಮನೆ ಮಿಸ್ ನೋಡ್ತಾರೆ. ತೋರ್ಸೆ ನನಗೂ. ಸುಮ್ಮನೆ ಮಿಸ್ ನೋಡ್ತಾರೆ. ಸೈಲೆಂಟಾಗಿ ನೋಡಬೇಕು. ಮೊಬೈಲಲ್ಲಿ ವಾಟ್ಸಪ್ಪು, ಇಂಟರ್ನೆಟ್ಟು, ಫೇಸ್ಬುಕ್ಕು ಎಂತೆಂಥ ವೀಡಿಯೋನೆಲ್ಲ ನೋಡ್ಬೋದು ಗೊತ್ತಾ. ಮೊಬೈಲ್ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಹನಾ, ನಾನೊಂದು ಸ್ವಲ್ಪ ಮೊಬೈಲ್ ನೋಡ್ಕೊಡ್ತೀನಿ ಕೊಡೆ. ಹಾಂ, ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಫ್ರೆಂಡ್ಶಿಪ್ನಲ್ಲಿ ಅಷ್ಟು ಮಾಡಬಾರ್ದಾ? ಸಾರಿ, ಫ್ರೆಂಡ್ಶಿಪ್ನಲ್ಲಿ ಇದನ್ನೆಲ್ಲ ಕೊಡೋದಿಲ್ಲ. ವ್ಯಾಕರಣದ ಬಗ್ಗೆ ನೀವೆಲ್ಲರೂ ಒಂದು ಪುಸ್ತಕವನ್ನು ಇಟ್ಕೊಂಡು ಅದರಲ್ಲಿ ನಾನು ಏನು ಬರಿತಾ ಇದ್ದೀನೋ ಅದನ್ನು ಕಾಪಿ ಮಾಡ್ಕೋಬೇಕು. ಎಲ್ಲ ಗಮನ ಇಟ್ಟು ಬರ್ಕೊಳ್ಳಿ, ಯಾರೂ ತಪ್ಪು ಬರ್ಕೋಬಾರ್ದು. ಯಾಕೆ ಆಫ್ ಮಾಡಿದೆ? ನಿಮ್ದೊಳ್ಳೆ ಕಾಟ ಆಗೋಯ್ತು ಕಣ್ರೆ. ಯಾವಾಗಲೂ ನಿಮ್ಗೆ ಸಿನಿಮಾ ತೋರ್ಸೋಕ್ಕಾಗಲ್ಲ. ಬೇಕಾದ್ರೆ ನೀವೇ ಒಂದು ಮೊಬೈಲ್ ತೊಗೊಂಡು ನೋಡ್ಕೊಳ್ಳಿ. ಸಿಮೆಗಿಲ್ತಾರೋ ಮೊಬೈಲ್ ಇಟ್ಟಿರಂಗೆ ಆಡ್ತಾಳೆ. ಹೌದು, ಹೆಂಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಕಣೆ. ಸರಿ, ಬಾ ಹೋಗೋಣ. ನಡಿ. 8 out of 10. ಚಂದ್ರಿಕಾ 7 out of 10. ಸಹನಾ, ಸ್ಟ್ಯಾಂಡ್ ಅಪ್. ಯಾಕೆ ಸಹನಾ ಮಾರ್ಕ್ಸ್ ಇಷ್ಟೊಂದು ಕಡಿಮೆ ಇದೆ? UT1, UT2, UT3ನಲ್ಲಿ 8 out of 10, 9 ಇದೆ. 4 ಮತ್ತು 5ನಲ್ಲಿ ಯಾಕೆ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ ಬರ್ತಾ ಬರ್ತಾ ನಿನ್ನ ಮಾರ್ಕ್ಸ್ ತುಂಬ ಕಡಿಮೆ ಆಗ್ತಿದೆ. ಮನೆಯಲ್ಲಿ ಓದ್ತಾ ಅಲ್ವಾ ಅಥವಾ ನಾವು ಹೇಳ್ಕೊಡೋದು ಅರ್ಥ ಆಗ್ತಾ ಅಲ್ವಾ? ಏನು ಪ್ರಾಬ್ಲಮ್ ಆಗ್ತಿದೆ? ಸಹನಾ, ನೀನು ಸುಮ್ಮನೆ ನಿಂತ್ರೆ ಆಗಲ್ಲ, ಮಾತಾಡಬೇಕು. ನಿಂಗೆ ಯಾಕೆ ಮಾರ್ಕ್ಸ್ ಕಡಿಮೆ ಬಂತು ಅನ್ನೋದನ್ನು ನೀನು ನಂಗೆ ಇವತ್ತು ಹೇಳಬೇಕು. ಮಿಸ್, ಇವಳು ಯಾವಾಗಲೂ ಮೊಬೈಲಲ್ಲೇ ಇರ್ತಾಳೆ. ಮಾರ್ಕ್ಸ್ ಬಾ ಅಂದರೆ ಎಲ್ಲಿಂದ ಬರುತ್ತೆ? ಹೌದಾ ಸಹನಾ? ಇಲ್ಲ ಮಿಸ್. ಮಾನಸ ಹೇಳ್ತಿರೋದು ನಿಜಾನಾ? ಇಲ್ಲ ಮಿಸ್. ಮೊಬೈಲ್ ತುಂಬ ವಾಚ್ ಮಾಡ್ತೀಯಾ? ಇಲ್ಲ ಮಿಸ್. ಇಡೀ ದಿನ ಮನೆಯಲ್ಲಿ ಮೊಬೈಲೇ ವಾಚ್ ಮಾಡೋದಾ? ಇಲ್ಲ ಮಿಸ್. ಸ್ಕೂಲಿಗೆ ಏನಾದರೂ ಮೊಬೈಲ್ ತಂದಿದ್ಯಾ ಈಗ? ಇಲ್ಲ ಮಿಸ್. ಬೇಕಾದ್ರೆ ಬ್ಯಾಗ್ ಚೆಕ್ ಮಾಡಿ, ಇವಾಗಲೂ ಮೊಬೈಲ್ ಇರುತ್ತೆ. ಸಹನಾ, ಚಂದ್ರಿಕಾ ಹೇಳ್ತಿರೋದು ನಿಜಾನಾ? ಇಲ್ಲ ಮಿಸ್. ಬ್ಯಾಗಲ್ಲಿ ಮೊಬೈಲ್ ಇದೆಯಾ? ಇಲ್ಲ ಮಿಸ್. ಹಾಗಾದ್ರೆ ನಿನ್ನ ಬ್ಯಾಗ್ ಕೊಡು. ಮಿಸ್, ಬ್ಯಾಗ್ ಕೊಡು ಪ್ಲೀಸ್ ಮಿಸ್. ಏನ್ ಸಹನಾ ಇದು? ಮೊಬೈಲ್ ಇಲ್ಲ ಅಂದೆ ಅಲ್ವಾ ನೀನು? ಸುಳ್ಳು ಹೇಳ್ತೀಯಾ ನೀನು? ಮೊಬೈಲ್ ಆಟ ಆಡೋದಿದ್ರೆ ನೀನ್ ಮನೆಯಲ್ಲೇ ಇರಬಹುದು, ಸ್ಕೂಲ್ಗೆ ಯಾಕೆ ಬರಬೇಕು?
ಟೇಕ್ ಯೋರ್ ಬ್ಯಾಗ್. ಪೇರೆಂಟ್ಸ್ನ ಕರ್ಕೊಂಡು ಬಾ. ಮೊಬೈಲ್ ತಗೋ 2 out of 10 ಮಾರ್ಕ್ಸ್ ಸಾಕಾ ನಿಂಗೆ? ಮಾನಸಿ 8 out of 10. ಮಾನಸಿ ಹೀಗೆ ಚೆನ್ನಾಗಿ ಓದಬೇಕು, ಮತ್ತೆ ಅವ್ರಗಳ ಥರಾನೇ ಆದರೆ ನಿನ್ನ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ? ಸಹನಾ, ನೀನು ನಾಳೆ ಪೇರೆಂಟ್ಸ್ನ ಕರ್ಕೊಂಬ. ಅಲ್ಲಿ ತನಕ ನಿನ್ನ ಮೊಬೈಲ್ ನನ್ನ ಹತ್ರನೇ ಇರುತ್ತೆ, ಗೊತ್ತಾಯ್ತಾ? ಪೇರೆಂಟ್ಸ್ ಬಂದು ಮೀಟ್ ಮಾಡಬೇಕು ನನ್ನ. ನಮಗೂ ಮೊಬೈಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಪಪ್ಪ ಕೇಳಿದ್ರೆ ಕೊಡ್ಸೋದೇ ಇಲ್ಲ ಅಂತಾರೆ. ನಮ್ಮಪ್ಪ ಒಂಥರ ಕಂಜೂಸು, ಮೊಬೈಲ್ ಕೊಡಿಸು ಅಂದರೆ ಕಷ್ಟದ ಕತೆ ಹೇಳ್ತಾರೆ. ನಿಂಗೆ ಮೊಬೈಲ್ ತೊಗೊಳಕ್ಕೆ ದುಡ್ಡು ಅಡ್ಜಸ್ಟ್ ಆಗುತ್ತೇನೆ? ಗೊತ್ತಿಲ್ಲ, ಹೇಗಾದರೂ ಮಾಡಿ ಏನಾದರೂ ಮಾಡಿ ನಾವು ತಗೊಳ್ಳೇಬೇಕು ಕಣೆ. ಸದ್ಯ ಮೊಬೈಲ್ ತಗೊಂಡ್ರೆ ಸಾಕು. ಆಯಿತು ಬಾ ಹೋಗೋಣ. ಮೊಬೈಲಾ? ಏನಕ್ಕೆ ಮೊಬೈಲ್ ಕೊಡಿಸ್ಬೇಕು ನಿಂಗೆ? ಇಷ್ಟಕ್ಕೂ ಏನು ಓದ್ತಿದ್ಯಾ ನೀನು? ನಿಮ್ಗೆಲ್ಲ ಆಟ ಆಗೋಗಿದೆ ನೋಡು. ಮಳೆ ಬರ್ತಾ ಇದೆ, ಬಟ್ಟೆ ನೆನೀತಾ ಇದೆ, ಇದನ್ನೆಲ್ಲ ತಗೋಬೇಕು ಅನ್ನೋ ಜ್ಞಾನ ಕೂಡ ನಿಮ್ಗಿಲ್ಲ. ಮೊಬೈಲ್ ಕೊಡಿಸ್ಬೇಕಂತೆ ಮೊಬೈಲು. ನಿಮ್ಗೆ ಹುಡುಗಾಟ್ಗೆ, ನಮಗೆ ಪ್ರಾಣ ಸಂಕಟ. ನೀನು ನಿಮ್ಮ ಅಮ್ಮನಿಗೆ ಹೇಳೋದು, ನಿಮ್ಮ ಅಮ್ಮ ಬಂದು ನನ್ನ ಕಿವಿ ಹಿಂಡೋದು ಮೊಬೈಲ್ ಕೊಡಿಸಿ ಅಂತ. ಇದೆಲ್ಲ ಬೇಕಾ? ನಿನ್ಗೆರಡು, ನಿಮ್ಮ ಅಮ್ಮನಿಗೆ 4 ಕೊಟ್ಟರೆ ಸರಿ ಹೋಗ್ತದೆ. ಅಲ್ಲ, ಇಷ್ಟಕ್ಕೂ ಮೊಬೈಲ್ ಬೇಕು ಅಂತ ಹೇಳ್ತೀಯಲ್ಲ, ನೀನೇನಂತ ದೊಡ್ಡ ಗನಂಧಾರಿ ವ್ಯವಹಾರ ಮಾಡ್ತಿರೋದು? ಏನು ಬಿಸ್ನೆಸ್ ಮಾಡ್ತಾ ಇದೀಯಾ? ಆ ಮಟ್ಟಿಗೆ ನೀನು ಬೆಳೆದು ನಿಂತಿದ್ಯಾ? ಇದೆಲ್ಲ ಬಿಟ್ಟು ಓದೋದ್ ಕಡೆ ಗಮನ ಕೊಡು, ಅರ್ಥ ಆಯ್ತಾ? ಎಷ್ಟೋ ಮಕ್ಕಳು ಅದೇನೋ ಗೇಮ್ ಅಂತೆ, ಗೇಮ್ ಆಡ್ಕೊಂಡು ಸೂಸೈಡ್ ಮಾಡ್ಕೊಂಡವ್ರೆ, ಗೊತ್ತಾ ನಿನ್ಗೆ? ಇದೆಲ್ಲ ಬೇಕಾ? ಇದನ್ನೆಲ್ಲ ಬಿಟ್ಟು ಓದೋದ್ ಕಡೆ ಗಮನ ಕೊಡು, ಅರ್ಥ ಆಯ್ತಾ? ಹೋಗು, ಮೊದಲು ಹೇಳಿದ ಕೆಲಸ ಮಾಡು. ಮೊಬೈಲ್ ಅಂತೆ ಮೊಬೈಲು, ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಲ್ಲ. ಮಕ್ಕಳ ಸಹವಾಸನೆ ಸಾಕಾಗ್ಬಿಟ್ಟೈತೆ, ತಲೆ ತಿಂತಾ ಇದ್ದಾರೆ ನನಗೆ. ಪುಟಿ ಪುಟಿ, ಯಾಕವ್ವ, ಯಾಕೆ ಬೇಜಾರಾಗಿ ಕೂತಿದೀಯಾ? ಏನಾಯ್ತು? ಏನಾಯ್ತು? ಅಜ್ಜಿ ಬೈದ್ರಾ? ತಂಗಿ ಜಗಳ ಮಾಡಿದ್ಲಾ? ಸ್ಕೂಲಲ್ಲಿ ಯಾರು ಏನಾದ್ರು ಅಂದ್ರಾ? ಹೇಳು. ನಾನು ಸ್ಕೂಲ್ಗೆ ಹೋಗಲ್ಲ. ಅಯ್ಯೋ, ಯಾಕೆ ಪುಟಿ? ನನ್ನ ಮಗಳು ಚೆನ್ನಾಗಿ ಓದಲಿ, ದೊಡ್ಡ ಆಫೀಸರ್ ಆಗಲಿ ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಲ್ಲ ಅಂತಿದೆಯಲ್ಲ, ಯಾಕಪ್ಪ ಪುಟಿ? ಏನಾಯ್ತು? ಮೊಬೈಲ್ ಕೊಡಿಸು. ಮೊಬೈಲಾ? ದುಡ್ಡಿಲ್ಲ ಕಣವ. ದುಡ್ಡಿಲ್ಲ ಅಂತ್ಯಾ? ಕುಡಿತ್ಯಾ? ಒಂದು 3 ತಿಂಗಳು ಟೈಮ್ ಕೊಡ್ತೀಯಾ? ಆಗಲ್ಲ, ನಂಗೀಗಲೇ ಬೇಕು. ಇಲ್ಲ ಕಣ ಪುಟಿ, ಅರ್ಥ ಮಾಡ್ಕೊ. ಚೀಟಿ ಕಟ್ತೀನಿ, ಅಲ್ಲಿ ಆ ಪೊಲೀಸ್ನವರು ಕೊಡ್ತೀನಿ. ಗಾಡಿಗೆ ಕಟ್ಟಬೇಕು, ಸ್ಕೂಲಿಗೆ ಕಟ್ಟಬೇಕು, ಹೊಟ್ಟೆಗೆ ಬಟ್ಟೆಗೆ ನೋಡಬೇಕು, ಬಾಡಿಗೆ ಕಟ್ಟಬೇಕು. ದುಡ್ಡಿಲ್ಲ ಕಣೋ ಪುಟಿ, ಪ್ಲೀಸ್ ಕಣೋ. ದುಡ್ಡು ಜೋಡ್ಸೋದು ಕಷ್ಟ ಕಣೋ. ಹೋಗಪ್ಪ, ನನ್ನ ಕಂಡ್ರೆ ನಿನಗೆ ಪ್ರೀತಿನೇ ಇಲ್ಲ. ಪುಟಿ ಪುಟಿ, ಮೊಬೈಲ್ಗೆ ದುಡ್ಡು ಸಿಗ್ತಾ? ನಮ್ಮಪ್ಪ ಒಂಥರ ಕಂಜೂಸು, ಮೊಬೈಲ್ ಕೊಡಿಸು ಅಂದರೆ ಕಷ್ಟದ ಕತೆ ಹೇಳ್ತಾರೆ. ನಮ್ಮ ಪಪ್ಪನಿಗೆ ದುಡ್ಡಿಗೇನು ಬರ ಇಲ್ಲ, ಮೊಬೈಲ್ ಬಳಸಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಕತೆ ಹೇಳ್ತಾರೆ. ಮತ್ತೇನು ಮಾಡೋದೀಗ? ಒಂದು ಐಡಿಯಾ ಇದೆ, ಬಾ. ನಾನು ಮಾಡಿರೋ ಐಡಿಯಾ ಹೇಳ್ಬಾರ್ದಾ? ಹೇಳು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಮ್ಮ ಮೊಬೈಲ್ ಕೊಡ್ಸೋ ತನಕ ನಾವು ಮನೆಗೆ ಬರಲ್ಲ ಅಂತ ಲೆಟರ್ ಬರೆದು ಮನೆ ಬಿಟ್ಟು ಹೊಡೋಣ. ಹಂಗೆ ಮಾಡಿದ್ರೆ ಮೊಬೈಲ್ ಕೊಡಿಸ್ಬಿಡ್ತಾರಾ? ನೀನು ನ್ಯೂಸು TV ಎಲ್ಲ ನೋಡಿಲ್ವಾ?
ನಮ್ಮ ಮನೆ ಹತ್ರ ಇದ್ದ ಹುಡುಗನೇ ಓಡೋಗಿದ್ದ. ಅವ್ರ ಅಪ್ಪ ಏನೋ ಕೊಡ್ಸ್ಲಿಲ್ಲ ಅಂತ. ಇವಾಗ ಅವ್ರಿಗೆ ಏನೇನು ಕೊಡ್ಸ್ತಿದಾರೆ ಗೊತ್ತಾ? ಏನೇನು ಕೊಡ್ಸ್ತಿದ್ದಾರೆ? ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಎಲ್ಲ ಕೊಡ್ಸ್ತಿದ್ದಾರೆ. ಹೌದಾ? ಸರಿ, ನಾವು ಹಾಗೆ ಮಾಡೋಣ. ಹಾಗೆ ಮಾಡಿದ್ರೇನೆ ಅವ್ರಿಗೆ ಬುದ್ಧಿ ಬರೋದು. ಸರಿ, ಈಗ ಎಲ್ಲಿಗೆ ಓಡೋಗೋಣ? ಗೋವಾಗೆ. ದುಡ್ಗೇನು ಮಾಡೋದು? ಎಸ್, ಹಾಗೆ ಮಾಡೋಣ. Group, right about turn. First line, move. Hey. ಇವರಿಬ್ರೆಲ್ಲ ಆಗ್ತಾ ಇದ್ದಾರೆ ಬ್ಯಾಗ್ ತಗೊಂಡು. ಬೀಗ ಹಾಕಿದೆ, ಮೇಲೆತ್ತಿ ಆ ಕಡೆ ಹೋಗ್ಬೇಕು. ಇಷ್ಟು ಹೈಟ್ ಇದೆ, ಹೆಂಗೆ ಜಂಪ್ ಮಾಡ್ತೀಯಾ? ಏನಾದರೂ ಮಾಡಲೇಬೇಕು ಕಣೆ, ಬೇರೆ ಚಾನ್ಸ್ ಸಿಗಲ್ಲ. ಸರಿ, ಫಸ್ಟ್ ನಾನೇ ಜಂಪ್ ಮಾಡ್ತೀನಿ. ಮೆತ್ಗೆ ಕಣೆ. ಮಾನಸಿ, 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 ಮಾನಸಿ. ಅಯ್ಯೋ, 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 ಅಮ್ಮ, ಇದೇನು ಒಬ್ಳೆ ಬರ್ತಿದ್ದಾಳೆ? ಮಾನ್ಸಿ ಎಲ್ಲೋದ್ಲು? ಮಾನ್ಸಿ, ಏನ್ ಮಾಡ್ಕೊಳ್ಳಪ್ಪ ಇವಳು? ಬಂದೆ ಬಂದೆ. ಹೆದರ್ಕೋಬೇಡ ಮಾನ್ಸಿ, ನಾನಿದ್ದೀನಿ. ಬೇಗ ಬ್ಯಾಗ್ ತೆಗಿ, ಬ್ಯಾಗ್ ತೆಗಿ. ಹಾಗೆ ಹಾಗೆ. ಮಾನ್ಸಿ, ಹುಷಾರಾಗಿದೆಯಾ? ಹಬ್ಬ, ಗಂಟ್ಲು ಕಟ್ಕೊಂಡ್ಬಿಟ್ಟಿತ್ತು ಕಣೋ. ಈಗ ಪರವಾಗಿಲ್ಲ. ಅದೆಲ್ಲ ಪರವಾಗಿಲ್ಲ. ಮೊದಲು ನೀವು ಗೇಟ್ ಯಾಕೆ ಹಾರ್ತಿದ್ರಿ ಹೇಳಿ? ಚಂದ್ರಿಕಾ, ಬಾ ಇಲ್ಲಿ. ಹೇಳಿ, ಯಾಕೆ ಅಲ್ಗೋಗಿದ್ರಿ?
ಯಾಕೆ ಹೋಗಿದ್ರಿ ಅಲ್ಲಿ? ನಿಮ್ನೆ ಕೇಳ್ತಾ ಇರೋದು, ಹೇಳಿ. ಹೇಳ್ತೀರಾ ಇಲ್ವಾ? ಅದು ಹೇಯ್, ನೀನೇ ನೀವು ಕೊಲೆ ಮಾಡಕ್ ಟ್ರೈ ಮಾಡ್ತಿದ್ದಾ? ಇಲ್ಲ ಇಲ್ಲ, ಕೊಲೆ ಮಾಡಕ್ ಟ್ರೈ ಮಾಡ್ತಿರ್ಲಿಲ್ಲ. ಸರಿ, ಬನ್ನಿ ಪ್ರಿನ್ಸಿಪಲ್ ಚೇಂಬರ್ಗೆ. ಓಜಸ್ ಪ್ಲೀಸ್ ನಮ್ಮನ್ನು ಬಿಟ್ಬಿಡು. ಇನ್ನೊಂದ್ಸತಿ ಈ ಥರ ಮಾಡಲ್ಲ ಪ್ಲೀಸ್ ಓಜಸ್ ಬಿಟ್ಬಿಡು. ಹೆಂಗ್ ಬಿಡಕ್ಕಾಗತ್ತೆ? ಪೊಲೀಸ್ ಬರ್ತಾರೆ, ನಿಮ್ಮ ಪೇರೆಂಟ್ಸ್ ಬರ್ತಾರೆ, ಮತ್ತು ನಿಮ್ಮ ರಿಲೇಟಿವ್ಸ್ ಬರ್ತಾರೆ, ಮೀಡಿಯಾ ಅವ್ರು ಬರ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಲ್ಲ, ನೀವು ಹೇಳ್ಬೇಕಲ್ಲ ಇದೆಲ್ಲ ಏನಾಯ್ತು ಅಂತ. ಸಾರಿ ಓಜಸ್, ನಮ್ಮನ್ನು ಬಿಟ್ಬಿಡು ಪ್ಲೀಸ್ ಓಜಸ್. ಮತ್ತೆ ಯಾಕೆ ಅಲ್ಗೋಗಿದ್ರಿ? ಅದು ಕ್ಲಾಸ್ ನಡೆಯೋ ಟೈಮಲ್ಲಿ ಬ್ಯಾಗೆಲ್ಲ ತಗೊಂಡು ಎಲ್ಲೋಗ್ತಿದ್ರಿ? ಮನೆಯಲ್ಲಿ ಮೊಬೈಲ್ ಕೊಡಿಸಿ ಅಂತ ಕೇಳಿದ್ವಿ, ಕೊಡಿಸ್ಲಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗೋಕ್ಕೆ ಪ್ಲಾನ್ ಮಾಡಿದ್ವಿ. ಇದೆಲ್ಲ ನನ್ ಮುಂದೆ ಹೇಳೋದಲ್ಲ, ಪೊಲೀಸ್ ಮುಂದೆ, ನಿಮ್ ಪೇರೆಂಟ್ಸ್ ಮುಂದೆ ಹೇಳಿ. ಬನ್ನಿ ಪ್ರಿನ್ಸಿಪಲ್ ಚೇಂಬರ್ಗೆ. ಸಾರಿ ಓಜಸ್, ನಮ್ಮನ್ನು ಬಿಟ್ಬಿಡು ಪ್ಲೀಸ್. ನಮ್ಮನ್ನು ಈ ಥರ ಎಲ್ಲ ಮಾಡಲ್ಲ ಪ್ಲೀಸ್ ಓಜಸ್, ಪ್ಲೀಸ್ ಓಜಸ್. ಸಾರಿನಾ ನನ್ಗಲ್ಲ, ನಿಮಗ್ ನೀವೇ ಕೇಳ್ಕೊಳ್ಳಿ. ನೀವು ಮಾಡಿದ ಸರಿನಾ ತಪ್ಪಾ ಅಂತ ನಿಮಗ್ ನೀವೇ ಪ್ರಶ್ನಿಸ್ಕೊಳ್ಳಿ. ಪ್ರಾಮಿಸ್ ಮಾಡಿ. ನಾವಿನ್ಯಾವತ್ತೂ ಮೊಬೈಲ್ ನೋಡಲ್ಲ, ನಾವಿನ್ಯಾವತ್ತೂ ಮೊಬೈಲ್ ನೋಡಲ್ಲ. ಚೆನ್ನಾಗಿ ಓದ್ತೀನಿ, ಮತ್ತಿನ್ಯಾವತ್ತೂ ಮನೆ ಬಿಟ್ಟೋಗೋ ಪ್ಲಾನ್ ಎಲ್ಲ ಮಾಡಲ್ಲ. ಮತ್ತಿನ್ಯಾವತ್ತೂ ಮನೆ ಬಿಟ್ಟು ಹೋಗೋ ಪ್ಲಾನ್ ಎಲ್ಲ ಮಾಡಲ್ಲ. ನಾವು ಸ್ಮೈಲ್ 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 ಪ್ಲೀಸ್. ಸಕ್ಸೆಸ್. ಅವ್ರು ಮೂವರು ಮೊಬೈಲಿಂದ ಎಷ್ಟು ತೊಂದರೆಗೆ ಸಿಗಾಕೊಂಡ್ರು ನೋಡಿದ್ರಾ? ಇನ್ನು ಸುಮಾರು ವಿಷಯ ಇದೆ ಮೊಬೈಲ್ ಬಗ್ಗೆ ಹೇಳೋದಿಕ್ಕೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಟ ಆಡೋಣವಾ? ನೀವಿಲ್ಲಿ ಯಾವ್ಯಾವ ಥರ ಆಟಗಳನ್ನ ಆಡ್ತೀರಾ? ಯಾರಾದರೂ ಒಬ್ರು ಹೇಳಿ. ಗೋಲಿ, ಬುಗುರಿ, ಚಿನ್ನಿದಾಂಡು, ಲಗೋರಿ, ಕಬಡ್ಡಿ, ಮರ್ಕೋತಿ, ಇನ್ನೂ ತುಂಬ ಆಡ್ತೀವಿ. ಆ ಆಟಗಳನ್ನ ಆಡಿ ತೋರಿಸ್ತೀರಾ? ಸರಿ, ಹಾಗಾದ್ರೆ ನಡೀರಿ ಹೋಗೋಣ. ನೋಡಿ, ಹಳ್ಳಿ ಆಟಗಳನ್ನು ನಿಮ್ಮ ಹುಡುಗರು ಹೇಗೆ ನೋಡ್ತಿದ್ದಾರೆ. ಹೌದು ಹೌದು, ಹಳ್ಳಿ ಆಟಗಳ ಸೊಗಡೆ ಆಗಿದೆ ನೋಡಿ. ಸರ್, ಈ ಹಳ್ಳಿಗಾಡಿನ ಆಟಗಳು ಸಿಟಿನಲ್ಲಿ ಇಲ್ವೇ ಇಲ್ಲ. ಈ ಸಿಟಿ ಮಕ್ಕಳು ಮೊಬೈಲ್ನಲ್ಲೇ ಎಲ್ಲ ಆಟ ಆಡ್ಬಿಡ್ತಾರೆ. ಅವ್ರ ಆಟಗಳು ತುಂಬಾ ಚೆನ್ನಾಗಿದೆ ಅಲ್ವಾ? ಅದರಿಂದ ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ಖುಷಿನೂ ಸಿಕ್ತು. ಹೌದು ಕಣೋ, ನಾವ್ ಇವ್ರ ಆಟಗಳನ್ನ ನಮ್ಮೂರಲ್ಲೂ ಆಡೋಣ. ಈಗ ಮತ್ತೆ ಮೊಬೈಲ್ ಬಗ್ಗೆ ಮಾತಾಡ್ಬೇಕು. ಶಾಲೆಗೆ ಹೋಗೋದ್ ಬೇಡ, ಹೊರಗಡೆ ಎಲ್ಲಾದ್ರೂ ಮಾತಾಡೋಣ. ಹೌದು, ಬಾ ಹಾಗೆ ಮಾಡೋಣ. ಇವಳು ಗೌತಮಿ ಅಂತ. ಇವಳು ಮೊಬೈಲಿಗೆ ಅಡಿಕ್ಟ್ ಆಗಿರ್ಲಿಲ್ಲ. ಇವಳ ಲೈಫಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ನಡೆದಿತ್ತು. ನಾನು ಅದನ್ನು ಹೇಳ್ತೀನಿ.
ಏನ್ ಮಾಡ್ತಿದ್ಯೆ? ಬಾ 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 ಇಲ್ಲ ಬಾ, ಕ್ಲೀನ್ ಮಾಡ್ತೀನಿ ಬಾ. ಇಲ್ಲ ಮುಟ್ಬೇಡಿ, ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಪ್ರಿನ್ಸಿಪಾಲ್ಗೆ ಹೇಳ್ತೀಯ? ಹ್ಮ್ ನೀನು ನನ್ನ ಮೇಲೆ ಪ್ರಿನ್ಸಿಪಾಲ್ಗೆ ಹೇಳ್ತೀಯ? ನಾನು ಯಾರು ಗೊತ್ತೋ? ನಂಜಪ್ಪ. ನೀನೇನಾದರೂ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ ಆಮೇಲೆ ಗೊತ್ತಿದೆಯಲ್ಲ ನಿನಗೆ. ಹೇಯ್, ಗೌತಮಿ, ಗೌತಮಿ, ಯಾಕೋ ಪುಟ್ಟ, ಏನಾಯ್ತು? ಏನಮ್ಮ? ಟಾಯ್ಲೆಟ್ ಎಲ್ಲ ಅಲ್ಲೇ ಮುಗಿಸ್ಕೊಂಬರ್ಬೇಕಲ್ವಾ? ನೀನ್ ಹೀಗ್ ಮಾಡಿದ್ರೆ ನಿನ್ ಹೆಲ್ತ್ ಹಾಳಾಗುತ್ತೋ. ಏನೂ ಇಲ್ಲಮ್ಮ. ನೋಡು, ನೀನ್ ಈ ರೀತಿ ಎಲ್ಲ ಮಾಡಿದ್ರೆ ಮತ್ತೆ ಹಾಸ್ಪಿಟ್ಲು ಅದು ಇದು ಅಂತ ಖರ್ಚಾಗತ್ತಲ್ವಾ? ಯಾಕೆಲ್ಲ ಅಲ್ಲೇ ಮುಗಿಸ್ಕೊಂಬರ್ಬೇಕು ತಾನೆ ಟಾಯ್ಲೆಟ್ ಎಲ್ಲ? ಇದರಿಂದ ಆರೋಗ್ಯ ಹಾಳಾಗುತ್ತೆ. ಏನೂ ಇಲ್ಲಮ್ಮ. ಗೌತಮಿ, ಇವಳು ಯಾಕೆ ಈ ರೀತಿ ಮಾಡ್ತಾಳೆ? ವಿ ಆಲ್ಸೋ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಅರೌಂಡ್ ಅಸ್. Some are found on the street, for example, dogs, cats and cattle. Some animals can be seen at the zoo, for example, monkeys, bears and so on. Animals like frogs and ducks can be seen in and around lakes and ponds. We often see birds and squirrels, cows and goats and buffaloes are some animals that we can see in the farm. Some animals are found in the forest, for example, tiger, elephant, lion and the deer. So plants and animals around us helps us in the many ways. ಇವ್ರನ್ನ ತಡ್ಕೊಂಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಂಗೆ ಗೊತ್ತಲ್ಲ, ಸ್ಲೀಪರ್ ಪ್ರಾಬ್ಲಮ್. ಹಾಗಾದ್ರೆ ನಾನೊಂದು ಐಡಿಯಾ ಹೇಳ. So we can use plant cage to protect the baby plants. ಹೋಗಿಲು. So we can. Yes. Can go. So we should water them regularly. Should take care of animals too. We should provide them with the food and water. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮೇಡಮ್, ಅದು ನಿಮ್ಗೆ ಅಂತಾನೆ ಸಪ್ರೇಟ್ ರೆಸ್ಟ್ ರೂಮ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಬೇಕಲ್ವಾ? ಸಾರಿ ಮ್ಯಾಮ್. ಅದು ಬಿಟ್ಟು ಸ್ಟಾಫ್ಗಿರೋ ಟಾಯ್ಲೆಟ್ ಯೂಸ್ ಮಾಡ್ತೀರಲ್ಲ, ರೂಲ್ಸ್ ಈ ರೀತಿ ಬ್ರೇಕ್ ಮಾಡಬಾರ್ದಲ್ವಾ? ನೆಕ್ಸ್ಟ್ ಈ ರೀತಿ ರಿಪೀಟ್ ಆದ್ರೆ ಪನಿಷ್ಮೆಂಟ್ ಸಿಗತ್ತೆ ನಿನಗೆ. ಸಾರಿ ಮ್ಯಾಮ್. ಗೋ ಟು ಯುವರ್ ಕ್ಲಾಸ್. ಇವಳು ಟೀಚರ್ಸ್ ಟಾಯ್ಲೆಟ್ಗೆ ಯಾಕೆ ಹೋಗಿದ್ಲು? ಗೌತಮಿ, ಯಾಕೆ ಗೌತಮಿ ಟೀಚರ್ಸ್ ಯೂಸ್ ಮಾಡೋ ಟಾಯ್ಲೆಟಿಗೆ ಯಾಕೆ ಹೋಗಿದ್ದೆ? ಹೇಳು ಗೌತಮಿ, ನೀವು ಯೂಸ್ ಮಾಡೋ ಟಾಯ್ಲೆಟಲ್ಲಿ ಗಲೀಜಿತ್ತಾ ಅಥವಾ ಅಲ್ಲಿ ನೀರಿನ ಸಮಸ್ಯೆ ಇತ್ತಾ? ಗೌತಮಿ, ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ?
ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೆಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೆಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೆಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701ಗೆ ಮಿಸ್ ಕಾಲ್ ಕೊಡಿ. ಓಜಸ್, ಇದು ನಂದೊಬ್ಳದೇ ಕತೆ ಅಲ್ಲ, ಇವಳು ಬೇಕಾದ್ರೆ ಕೇಳು. ಇದು ಅವರು ಎಲ್ಲರಿಗೂ ತೊಂದರೆ ಕೊಡ್ತಾರೆ. ನಂಜಪ್ಪ ಇದ್ದಾನಲ್ಲ, ಆ ಟಾಯ್ಲೆಟಲ್ಲಿ ಮೊಬೈಲ್ ಫಿಕ್ಸ್ ಮಾಡಿದ್ದಾನೆ. ಯಾರಿಗೂ ವಾಶ್ರೂಮ್ಗೆ ಹೋಗಕ್ಕೆ ಬಿಡಲ್ಲ. ಎಲ್ಲರೂ ಎದುರ್ತಾರೆ ಅಲ್ಲಿ ಹೋಗೋಕ್ಕೆ. ಇದನ್ನೆಲ್ಲ ಪ್ರಿನ್ಸಿಪಲ್ಗಳೇ. ಅವ್ನ ಮುಖ ನೋಡಿದ್ರೆ ಪ್ರಿನ್ಸಿಪಲ್ಗೆ ಹೇಳೋಕ್ಕಾಗತ್ತಾ? ಅವ್ನು ನೋಡಿದ್ರೇ ಭಯ ಆಗತ್ತೆ. ಅವನೇನಾದ್ರೂ ಮಾಡಿಬಿಟ್ರೆ? ನೀವೆಲ್ಲ ನನ್ನ ಜೊತೆಲಿ ಇರ್ತೀರಾ? ಹೌದು, ನಾವೆಲ್ಲರೂ ಇದ್ದೀವಿ. ಏನಾದ್ರು ಮಾಡು ಓಜಸ್. ಬನ್ನಿ ನನ್ನ ಜೊತೆ. ನಮ್ಮ 3 ಜನಕ್ಕಷ್ಟೇ ಈ ವಿಷಯ ಗೊತ್ತಿರಬೇಕು, ಗೊತ್ತಾಯ್ತಾ? ಹ್ಞೂ ಕಣೋ. ಇಲ್ಲೇ ಇರಿ, ಬಂದೆ. ಹಾಂ. ಏಯ್ ಏಯ್ ನಿಂತ್ಕೊಳ್ಳೆ ಏಯ್ ನಿಂತ್ಕೊಳ್ಳೆ. ಹುಡುಗ ನೀನೇನೋ? ಹೌದು, ನಾನೇ. ಬನ್ನಿ ಪ್ರಿನ್ಸಿಪಲ್ ಚೇಂಬರ್ಗೆ. ಹುಡುಗಿ ಟಾಯ್ಲೆಟ್ ಅಲ್ಲಿ ಮೊಬೈಲ್ ಇಡ್ತೀರಾ? ಏಯ್, ನನ್ನ ಹಿಡ್ಕೊಡ್ತೀಯಾ? ನಿನ್ನ ಹಿಡ್ಕೊಡ್ಬೇಕು ಅಂತಾನೆ ನಾನಲ್ಲಿ ಮೊಬೈಲ್ ಇಟ್ಟಿದ್ದು. ಪ್ರಿನ್ಸಿಪಾಲೇ ನನ್ಗೆ ಹೇಳಿದ್ದಾರೆ, ಇಲ್ಲಿ ಯಾರೋ ಹುಡುಗಿರ್ ಟಾಯ್ಲೆಟ್ನೊಳಗೆ ಹುಡುಗಿರ್ ಡ್ರೆಸ್ ಹಾಕೊಂಬಂದು ಏನೇನೋ ಮಾಡ್ತಾ ಇದ್ದಾನಂತೆ. ನೀನೇನದು? ನಡಿ, ಪ್ರಿನ್ಸಿಪಾಲ್ಗೆ ನಾನೇ ಹೇಳ್ತೀನಿ. ಇವತ್ತೇ ನಿನ್ನ ಸ್ಕೂಲಿಂದ ಆಚೆ ಔಟ್ ಮಾಡಿಸ್ತೀನಿ, ಗೊತ್ತಾಯ್ತಾ? ಏನ್ರಿ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಹಿಡ್ಕೊಡಕ್ ನನ್ನೇನ್ ಹಿಡಿಯದ್ ನೀನು? ನಂಜಪ್ಪನ್ನ. ಏಯ್ ಹುಷಾರ್, ಏನಂತ ತಿಳ್ಕೊಂಡಿದ್ಯಾ ನೀನು? ಬಿಡ್ರಿ ನನ್ನ. ಪ್ರಿನ್ಸಿಪಾಲ್ ಹತ್ರ ಬಾರಲೇ, ಬಾರ ಪ್ರಿನ್ಸಿಪಾಲ್ ಹತ್ರ. ಪ್ಲೀಸ್ ಬಿಡ್ರಿ. ಬಾರೋ. ಪ್ಲೀಸ್ ಪ್ಲೀಸ್, ಸಾರಿ ಪ್ಲೀಸ್ ಬಿಡ್ರಿ. ಇನ್ನೊಂದ್ಸಾರಿ ಈ ಕಡೆ ಬರ್ತೀಯಾ? ಇಲ್ಲ, ಬರಲ್ಲ, ಪ್ಲೀಸ್. ಹೋಗ್. ಇದ್ಯಾಕೆ ಹಿಂಗಾಗೋಯ್ತು? ನಂಗೆ ಉಲ್ಟಾ ಹೊಡೆದು ಬಿಡ್ತಲ್ಲ. ಬಿಡಲ್ಲ ನಿನ್ನ, ಏನಾದ್ರು ಮಾಡೇ ಮಾಡ್ತೀನಿ ನಂಜಪ್ಪ. ಓಜಸ್ ಸಕ್ಸಸ್ಸಾ? ಮಾತಾಡೋ ಓಜಸ್.
ಓಜಸ್ ಏನಾಯ್ತು? ಸರಿಯಾಗಿ ಬುದ್ಧಿ ಕಲಿಸ್ತಾ? ಓಜಸ್ ಯಾಕೋ ಡಲ್ ಆಗಿದ್ಯಾ? ಇಲ್ಲ, ಆ ನಂಜಪ್ಪ ನಂಗೆ ಕಾಟ ಕೊಟ್ಟ. ನಂಗೆ ಉಲ್ಟಾ ಹೊಡೆದ್ಬಿಟ್ಟ. ಯೋಚನೆ ಮಾಡಬೇಡಿ, ನಾ ಏನಾದರೂ ಮಾಡ್ತೀನಿ. ಓಜಸ್ ನಾನೊಂದು ಐಡಿಯಾ ಕೊಡ್ಲಾ? ಹೇಳೋ. ಆ ನಂಜಪ್ಪಂಗೆ ಒಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕು. ಆಗ್ಲಿ. ಆದರೆ ನಾವು 4 ಜನನೇ ಆಗಲ್ಲ, ಇಡೀ ಸ್ಕೂಲೇ ಸೇರಬೇಕು. ಆಗ್ಲಿ, ಹೇಳೋ. ವಾವ್, ವಂಡರ್ಫುಲ್ ಐಡಿಯಾ. ಎಸ್, ಹೀಗೆ ಮಾಡೋಣ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ಸ್. ರಾಷ್ಟ್ರಕವಿ ಗೋವಿಂದ ಪೈ. ಗೋವಿಂದ ಪೈ ಅವರಿಗೆ ಮೊದಲನೇ ರಾಷ್ಟ್ರಕವಿ ಪ್ರಶಸ್ತಿ ಬಂದಿತ್ತು. ಅವರ ಶಿಷ್ಯ ಕುವೆಂಪುರವರಿಗೆ 2ನೇ ರಾಷ್ಟ್ರಕವಿ ಪ್ರಶಸ್ತಿ ಬಂತು. ಕುವೆಂಪುರವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು. ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ? ಓದ್ಬಿಟ್ಟು ಪಾಸ್ ಮಾಡು. ಎಷ್ಟು ಕವಿಗಳಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಿದೆ? ಯಾರ್ಯಾರಿಗೆ? ಈಗ ತಾನೇ ಹೇಳ್ದೆ ನಾನು. ಮೊದಲ ಸಲ ಅಂದ್ರೆ ಮೊದಲನೇ ಬಾರಿ ರಾಷ್ಟ್ರಕವಿ ಪ್ರಶಸ್ತಿ ಬಂದಿದ್ದು ಯಾರ್ಗೆ? ಎಂ ಗೋವಿಂದ ಪೈ. ಗೋವಿಂದ ಪೈ ಅವರ ಶಿಷ್ಯ ಕುವೆಂಪುರವರು. ಕುವೆಂಪುರವರಿಗೆ ಶಿಷ್ಯರಾಗಿ ಬಂದಿದ್ದು GS ಶಿವರುದ್ರಪ್ಪನವರು. ಹೊಡಿಯೋದು ನಮ್ಮ ಕೆಲಸ ಅಲ್ಲ. ಟೀಚರ್ಸ್ಗೆ ವಿಚಾರ ತಿಳಿಸ್ಬೇಕಿತ್ತು. ತಿಳಿಸಿದ್ದೀವಿ. ಕಮ್ ಲೆಟ್ಸ್ ಗೋ ಟು ಕ್ಲಾಸ್. ಏ ನಂಜಪ್ಪ, ನಂಜಪ್ಪ, ಇಲ್ಲಿ ನೋಡಿಲ್ಲಿ, ಏನು ಕೆಲಸ ಮಾಡಿದೆ ನೀವು? ನಿನ್ನ ಯೋಗ್ಯತೆಯನ್ನು ಕೊನೆಗೂ ತೋರಿಸಿದೆಯಲ್ಲ, ನಿನ್ನ ನಂಜನ್ನು ಚೆನ್ನಾಗಿ ಪ್ರಕಟ ಮಾಡಿದೀಯ ನೀನು. ಜ್ಞಾಪಕ ಇದೆಯಾ ನಿನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿನ? ಹೇಗಿದ್ದೆ ನೀನು? ಹೇಗೆ ಯಾಚನೆ ಮಾಡಿದೆ ನೀ? ಕಣ್ಣೀರಲ್ಲಿ ಕೈ ತೊಳೆದೆ, ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿ ಎಂಥದಾದ್ರೂ ಒಂದು ಕೆಲಸ ಕೊಡಿ ಎಂದೆ. ಈಗ ನೀನು ಮಾಡಿದ್ದೇನು?
ಸ್ವಲ್ಪನು ಮಾನವೀಯತೆ ಬೇಡವಾ? ಮನುಷ್ಯತ್ವ ಬೇಡವಾ? ಮೃಗುವಾಗಿ ವರ್ತಿಸಿದೆಯಲ್ಲ. ಹೆಣ್ಣು ಅಂದ್ರೆ ಏನ್ ತಿಳ್ಕೊಂಡಿದೀಯಾ ನಂಜಪ್ಪ? ತಾಯಿ ಕಣಯ್ಯ, ಮಾತೆ ಕಣಯ್ಯ, ದೇವಿ ಕಣಯ್ಯ. ಪೂಜಿಸಬೇಕಾದವಳನ್ನ ಹೀಗೆ ಬಳಸೋದ? ನಿನ್ನ ಮೊಮ್ಮಗಳ ವಯಸ್ಸು. ಅವಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಕ್ ಹೋಗಿದೆಯಲ್ಲ, ನಾಚಿಕೆ ಆಗ್ಬೇಡ ನಿನಗೆ? ಎಂತ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅವಮಾನ ಮಾಡಿದೆಯಲ್ಲ. ನಿಮ್ಮಂಥವ್ರು ಒಬ್ರಿಬ್ರು ಸೇರ್ಕೊಂಡು ಇಡೀ ಶಾಲೆಗಳಿಗೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ. ಥೂ, ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಈಗ ಏನ್ ಮಾಡ್ಲಿ? ಪೊಲೀಸ್ಗೆ ಇಟ್ಕೊಳ್ಳ? ಅದೇ ಸರಿ ಅಂತ ಅನ್ಸುತ್ತೆ ನಂಗೆ. ತಂದೆ ತಾಯಿಗಳಲ್ಲಿ ಕರೆಸ್ಲಾ? ಹಿರಿಯರನ್ನೆಲ್ಲ ಕರೆಸ್ಲಾ? ಯಾವ ರೀತಿ ಶಿಕ್ಷೆ ಕೊಡ್ಲಿ ನೀನೇ ಹೇಳಿ ನನಗೆ. ಇಷ್ಟು ದಿನ ನಾನು ನನ್ನ ಹೋರಾಟದಲ್ಲಿ ಒಂಟಿ. ಈಗಲ್ಲ ನೀವು ನನ್ನ ಜಂಟಿ. ಹೇಗಿತ್ತು ಗೌತಮಿ ಕತೆ? ಥ್ಯಾಂಕ್ಸ್. ನಿಮಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನೀರವ್ ಕತೆನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಮೊಬೈಲಿಗೆ ಸಂಬಂಧಪಟ್ಟಿದ್ದು. ಆದರೆ ಅದನ್ನು ಇಲ್ಲಿ ಹೇಳೋದು ಬೇಡ. ಶಾಲೆಗೆ ಹೋಗೋಣವಾ? ಈಗ ನಿಮಗೆಲ್ಲ ಮುಖ್ಯವಾಗಿ ಒಂದು ಘಟನೆ ಹೇಳಬೇಕು. ಇವನು ನೀರವು. So media is in the tip of our fingers. As you all know, it is in the tip of our fingers. So ಯಾರನ್ನು ಕೇಳಿದ್ರು ಗೊತ್ತಾಗುತ್ತೆ. So and my students. ನೀರವ್, ಏನದು ಕೈಯಲ್ಲಿ? ಏನಿಲ್ಲ ಮ್ಯಾಮ್. ಏನು ಅಂತ ಕೇಳ್ದೆ? ಮ್ಯಾಮ್ ಏನೂ ಇಲ್ಲ. ತೆಗಿ ಕೈ ತೆಗಿ. ಏನದು? ಪ್ಲೀಸ್ ಮ್ಯಾಮ್. ಮ್ಯಾಮ್ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಂಗೆ ಮೊಬೈಲ್ ತರೋದಕ್ಕೆ ಕ್ಲಾಸ್ ರೂಮ್ಗೆ? ಸಾರಿ ಮ್ಯಾಮ್. ಏನ್ ಸಾರಿ? ಮ್ಯಾಮ್ ಪ್ಲೀಸ್. ಅವನ್ನ ಪ್ರಿನ್ಸಿಪಲ್ ಚೇಂಬರ್ಗೆ ಕರ್ಕೊಂಬಾ. ಓಜಸ್. ಎಸ್ ಮ್ಯಾಮ್. ಓಜಸ್ ಪ್ಲೀಸ್. ಓಜಸ್. ಹೇ ನಡಿಯೋ ಪ್ಲೀಸ್. ಮ್ಯಾಮ್ ಮ್ಯಾಮ್ ಪ್ಲೀಸ್ ಮ್ಯಾಮ್. ಮ್ಯಾಮ್ 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 ಪ್ಲೀಸ್ ಮ್ಯಾಮ್. ಮ್ಯಾಮ್ ಪ್ಲೀಸ್ ಮ್ಯಾಮ್. ಏನು ಮ್ಯಾಮ್ ಪ್ಲೀಸ್ ಮ್ಯಾಮ್ ಪ್ಲೀಸ್ ಮ್ಯಾಮ್ ಏನು? ಮ್ಯಾಮ್ ಪ್ಲೀಸ್ ಮ್ಯಾಮ್, ಲಾಸ್ಟ್ ಟೈಮ್ ಮ್ಯಾಮ್ ಪ್ಲೀಸ್ ಮ್ಯಾಮ್. ಏನ್ ಲಾಸ್ಟ್ ಟೈಮು? ಫೋನ್ ಯೂಸ್ ಮಾಡ್ತಾ ಇದ್ದಾನೆ. ಇಟ್ಸ್ ನಾಟ್ ಗುಡ್. ನಡಿ ನಾವು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗೋಣ. ಲೆಟ್ ಹಿಮ್ ಪನಿಷ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ಪಾಪ ಮ್ಯಾಮ್. ಮ್ಯಾಮ್ ನೆಕ್ಸ್ಟ್ ಟೈಮ್ ನಾನು ನೋಡ್ಕೋತೀನಿ ಮ್ಯಾಮ್. ಈ ಥರ ಎಲ್ಲ ಆಗಲ್ಲ ಮ್ಯಾಮ್. ಅಲ್ಲ ಓಜಸ್, ಏನ್ ಪಾಪ? ಇದು ಎಷ್ಟು ತಪ್ಪು ಅಂತ ನಿಮ್ಗಳಿಗೆ ಗೊತ್ತಿದ್ರು ನೀವು ಈ ತರ ಮಾಡೋದು ತುಂಬಾನೇ ದೊಡ್ಡ ತಪ್ಪು. ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಇದಕ್ಕೆ? ಅವ್ರ ಪೇರೆಂಟ್ಸಾ, ಟೀಚರ್ಸಾ, ಪ್ರಿನ್ಸಿಪಲ್ಲಾ? ಏನ್ ಮಾಡ್ಬೇಕು ಹೇಳ ಅವನ್ಗೆ? ಪ್ಲೀಸ್. ಅವ್ನ ಎಜುಕೇಶನ್ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿದೀರಾ ನೀವು? ಮ್ಯಾಮ್ ಮ್ಯಾಮ್ ಪ್ಲೀಸ್ ಅಂದ್ರೆ ಏನು? ಪ್ಲೀಸ್ ಮ್ಯಾಮ್. ಆಗೋದಿಲ್ಲ. ಇದು ಸಣ್ಣ ವಿಚಾರ ಅಲ್ಲ ಇಲ್ಲೇ ಬಿಡೋದಕ್ಕೆ. ಮ್ಯಾಮ್ ಪ್ಲೀಸ್ ಮ್ಯಾಮ್, ಲಾಸ್ಟ್ ಟೈಮ್ ಮ್ಯಾಮ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ಪ್ಲೀಸ್ ಮ್ಯಾಮ್. ದ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಹೇಳ್ತಾ ಇದ್ದೀನಿ ಇಬ್ರಿಗೂ. ಅದೇನ್ ಹೇಳ್ತೀಯ ಹೇಳ್ಬಿಟ್ಟು ಆಫ್ಟರ್ ದ ಕ್ಲಾಸ್ ಯು ಜಸ್ಟ್ ಗಿವ್ ಇಟ್ ಟು ಹಿಮ್. Yes, ma'am. ಅರ್ಥ ಆಯ್ತಾ? Yes, ma'am. ನಡೀರಿ ಕ್ಲಾಸ್ ರೂಮ್ಗೆ. ಥ್ಯಾಂಕ್ಸ್ ಮ್ಯಾಮ್.
ನನ್ನ ಫೋನ್ ಕೊಡೋ. ಏ ಇಲ್ಲ ಕಣೋ, ಯಾಕೋ ಇಷ್ಟೊಂದು ಮೊಬೈಲ್ ಗಡಿಕ್ಟ್ ಆಗ್ತೀಯಾ? ಫೇಲ್ ಆಗ್ತೀಯಾ ಕಣೋ. ಏ ತಲೆ ಇಲ್ವೇನೋ ನಿಂಗೆ ದಡ್ಡ? 9 ತನಕ ಯಾರೂ ನಮ್ಮನ್ನು ಫೇಲ್ ಮಾಡೋಕ್ಕಾಗಲ್ಲ. ನಾನು ಆರಾಮಾಗಿ ಆಟ ಆಡ್ಬೋದು. ನಾನು ಮೊಬೈಲ್ ಆಡ್ಲಿ ಬಿಡ್ಲಿ ಪಾಸಾಗಿ ಹೋಗ್ತೀನಿ. 9th ಆದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡು. ಇಷ್ಟೊಂದು ಅಡಿಕ್ಟ್ ಆಗಬಾರ್ದು ಕಣೋ. ನಿಂಗೆ ಗೊತ್ತು ತಾನೇ ನಂಗೆಷ್ಟು ಬೇಜಾರಾಗುತ್ತೆ ಅಂತ. ಮೊಬೈಲ್ ಬಿಟ್ಬಿಡು. ನಿಮ್ಮ ಮನೆ ಹತ್ರ ಯಾರು ಫ್ರೆಂಡ್ಸ್ ಇರಲ್ವಾ? ಅವ್ರ ಜೊತೆ ಆಟ ಆಡೋಗೋ. ಹೇಯ್, ನನ್ನ ವಿಷಯ ಗೊತ್ತಾಗ್ದೆ ಹಂಗೆಲ್ಲ ಮಾತಾಡ್ಬೇಡ ನೀನು. ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಅಮ್ಮ ಇಬ್ರು ಆಫೀಸ್ಗೆ ಹೋಗ್ತಾರೆ. ಯಾರಾದ್ರೂ ಜೊತೆ ಮಾತಾಡೋಣ ಅಂದ್ರೆ ಅಪ್ಪ ಅಮ್ಮ ಇಬ್ರು ಇರಲ್ಲ. ತಾತಂಗ್ ಹುಷಾರಿಲ್ಲ. ಅವ್ರಿಗೆ ಟಿವಿ ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಫೋನಲ್ಲಿ ಆಟ ಆಡ್ತೀನಪ್ಪ. ಅದಕ್ಕೆ ಹಿಂಗಂದ್ರೆ ನೋಡು, ನೀನು ಇದೇ ಥರ ಮಾಡ್ತಾ ಇದ್ರೆ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ಪೇ ಬಿಟ್ಬಿಡ್ತೀನಿ. ಕೊಡು ನನ್ನ ಫೋನ್ನ. ಇವನ್ಗೇನಾದ್ರು ಮಾಡ್ಬೇಕಲ್ಲ. ಅಮ್ಮ, ನೀರವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾನೆ. ಅದರಲ್ಲಿರೋ ಬ್ಲೂ ವೇಲು ಪಬ್ಜಿ ಅಂತೆಲ್ಲ ಗೇಮ್ ಆಡ್ತಾನೆ ಅಮ್ಮ. ತನ್ನ ಮೊಬೈಲ್ ಒಳಗಡೆ ಕಳ್ದೋಗ್ಬಿಟ್ರೆ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಏನೂ ಗೊತ್ತಾಗಲ್ಲ. ಇತ್ತೀಚೆಗೆ ಮಕ್ಕಳಿಂದ ಕೊಲೆ ಸುಲಿಗೆ ರಾಬ್ರಿ ಎಲ್ಲ ಹೆಚ್ಚಾಗ್ತಿದೆ ಅಲ್ಲ ಅಮ್ಮ. ನೀನೇ ಹೇಳಿದ್ಯಲ್ಲ ಅಮ್ಮ ಇದೆಲ್ಲ ಎಷ್ಟು ಡೇಂಜರ್ ಅಂತ. ನಾ ಅದನ್ನ ನೀರಲ್ಲಿ ಹೇಳಿದ್ರೆ ನನ್ನ ಮಾತೆ ಕೇಳ್ತಾ ಇಲ್ಲ. ಈ ಹಾಳಾದ ಮೊಬೈಲ್ ಟೆಕ್ನಾಲಜಿಯಿಂದ ಈ ಪ್ರಪಂಚ ಹೋಗ್ತಾ ಇರೋ ರೀತಿ ನೋಡಿದ್ರೆ ಮುಂದೆ ಏನನ್ನಾಗುತ್ತೋ. ಪ್ರಪಂಚ ವಿನಾಶ ಆಗಲಿಕ್ಕೆ ಆಟಮ್ ಬಾಂಬ್ ವಾರೇನು ಬೇಕಾಗಿಲ್ಲ. ಈ ಮೊಬೈಲ್ ಬಳಕೆನೇ ಸಾಕು. ಅಪ್ಪ, ಬೇಸಿಕ್ ಮೊಬೈಲ್ ಏನೋ ತಗೊಂಡ್ರಿ, ಆಂಡ್ರಾಯ್ಡ್ ಮೊಬೈಲ್ದು ಏನು ಮಾಡಿದ್ರಿ? ನಮ್ಮ ನೆಮ್ಮದಿ ಶಾಂತಿನ ಹಾಳು ಮಾಡ್ತಿದ್ದ ಆ ಮೊಬೈಲ್ನ ಪೀಸ್ ಮಾಡಿ ಬಿಸಾಕ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ಅಪ್ಪ. ರೀ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ಕೊಡ್ತೀನಿ. ಅಮ್ಮ, ನೀರದು ಮೊಬೈಲ್ ಹುಚ್ಚು ಬಿಡಿಸೋದೆ ನನ್ನ ಮುಂದಿನ ಗುರಿ. ನೀನು ಆ ಕೆಲಸನ ಸಾಧಿಸ್ತೀಯ ಅಂತ ನನಗೆ ನಂಬಿಕೆ ಇದೆ. ಆಲ್ ದ ಬೆಸ್ಟ್. ತಗೋ. ಮೊಬೈಲ್ ಎಂಬುದು ಮಾರಕ, ಅತಿಯಾದ ಬಳಕೆ ವಿನಾಶಕ. ಮೊಬೈಲ್ ಎಂಬುದು ಮಾರಕ, ಅತಿಯಾದ ಬಳಕೆ ವಿನಾಶಕ. ಸಂಬಂಧಗಳೇ ಅಳಿಸಿ ಹೋಗಿವೆ, ಮೊಬೈಲ್ ಗೀಳಿಗೆ ಬಿದ್ದು. ನಲ್ಮೆಯ ನಂಟುಗಳೇ ಸಮಾಧಿಯಾಗಿವೆ, ಮೊಬೈಲ್ ಅಂಟಿಗೆ ಬೇಸೆದು. ಯಾವ ಮೋಹವಿದು, ಯಾವ ದಾಹವಿದು, ಯಾವ ಮೋಹವಿದು, ಯಾವ ದಾಹವಿದು, ಯಾವ ಆಸೆಗಾಗಿ ಆಟ ಬಂದೆ. ಯಾವ ನೋಟಕ್ಕಾಗಿ ಕಪಟ. ಎಂಥ ಹುಚ್ಚುತನ, ಇದೆಂಥ ಹುಚ್ಚುತನ. ಬಂದೆ. ಅತಿಯಾದ ಬಳಕೆ ವಿನಾಶಕ. ಮೊಬೈಲ್ ಎಂಬುದು ಮಾರಕ, ಅತಿಯಾದ ಬಳಕೆ ವಿನಾಶಕ. ಇದರ ಅಪಕಾರ ಬಲು ತಾರಕ. ತಂದಿದೆ ಹಿರಿಯರಿಗೆ ಆತಂಕ, ತಂದಿದೆ ಹಿರಿಯರಿಗೆ ಆತಂಕ. ದೂರ ಇರಿ ಎಳೆಯರೆ ಅಪಾಯದಿಂದ. ನೀರವ್, ನೀರವ್, ಬಳಕೆ ಸಹವಾಸದಿಂದ. ದೂರ ಇರಿ ಎಳೆಯರೆ ಅಪಾಯದಿಂದ. ಮೊಬೈಲ್ ಅತಿಯಾದ ಬಳಕೆ ಸಹವಾಸದಿಂದ. ಮೊಬೈಲ್ ಎಂಬುದು ಮಾರಕ, ನೀರವ್. ಏನೋ ತಾತ ನೀರ್ ಕೇಳ್ತಾ ಇದ್ದಾರೆ, ಕೊಡಕ್ಕಾಗಲ್ಲ. ನೀನೇ ಕೊಡೋ. ಛೇ,
ಓಡು ಓಡು ಓಡು. ಎಸ್. ಈ ಕಡೆ ಬಾರೋ. ಲೋ ಟರ್ನ್ ಆಗು. ವೇಟ್ ಮಾಡು. ಸ್ಕೋಪ್ ಆನ್ ಮಾಡು. ಹೇಯ್, ಮುಂದಕ್ಕೆ ಹೋಗೋ. ಲ್ಯಾಗ್ ಆಗ್ತಾ ಇದೆ. ಓ, ನೆಟ್ ಪ್ಯಾಕ್ ಖಾಲಿ ಆಗಿದೆ ಅನ್ಸುತ್ತೆ. ಏನ್ ಮಾಡ್ಲಿ? ಹಲೋ ಅಪ್ಪ, ನೆಟ್ ಪ್ಯಾಕ್ ಖಾಲಿ ಆಗಿದೆ. ನಂಗೆ ಈಗಲೇ ಬೇಗ ದುಡ್ಡು ಬೇಕು. ಸಂಜೆ ಮನೆಗೆ ಬಂದ್ಮೇಲೆ ಕೊಡ್ತೀನಿ, ಹಾಕ್ಸ್ಕೊಳ್ವಂತೆ. ಆಫೀಸ್ ಕೆಲಸದಲ್ಲಿ ತಲೆ ಕೆಟ್ಟು ಹೋಗಿದೆ. ಇವತ್ತೊಂದು ಕರೆನ್ಸಿ ಅಂತೆ, ಕರೆನ್ಸಿ. ಫೋನ್ ಇಡು. ಅಪ್ಪ ಥೋ. ಅಮ್ಮಂಗೆ ಕಾಲ್ ಮಾಡ್ತೀನಿ. ಹಲೋ ಅಮ್ಮ, ಅಪ್ಪಂಗೆ ಫೋನ್ ಮಾಡಿದ್ರೆ ದುಡ್ಡು ಕೊಡಲ್ಲ ಅಂತವ್ರೆ. ನೆಟ್ ಪ್ಯಾಕ್ ಖಾಲಿ ಆಗಿದೆ, ದುಡ್ಡೆಲ್ಲಿ ಇಟ್ಟಿದ್ಯಾ ಹೇಳು. ನನ್ ಟೆನ್ಷನ್ ನನಗಾಗಿದೆ. ನಂದೇ 1000 ಇರುತ್ತೆ. ಸಾಯಂಕಾಲ ಮನೆಗೆ ಬಂದ್ಮೇಲೆ ಕೊಡ್ತೀನಿ. ಬಾಯ್ ಮುಚ್ಚಿಕೊಂಡು ಏನ್ ಮಾಡ್ಲಿ? ತಾತ ಬಂದೆ. ಏನ್ ತಾತ? ಔಷಧಿ ಖಾಲಿಯಾಗಿದೆ. ದಿಂಬಿನ ಕೆಳಗೆ ಹಣ ಇದೆ. ತೆಗೆದುಕೊಂಡು ಹೋಗಿ ಔಷಧಿ ತಾ. ಸರಿ ತಾತ, 10 ನಿಮಿಷದಲ್ಲಿ ತರ್ತೀನಿ. ಆಂಟಿ, ಡೇಟಾ ಪ್ಯಾಕ್ ಯಾವ್ದಮ್ಮ? ಜಿಯೋ ಆಂಟಿ, 499. ಓ, ಜಿಯೋ ನೆಟ್ ಪ್ಯಾಕಾ? ಎಷ್ಟಮ್ಮ? ಜಿಯೋದು 499. ಜಿಯೋ ನೆಟ್ 499. ನಂಬರ್ ಹೇಳ್ತೀಯಾ? ಹಾಂ ಹೇಳಮ್ಮ. 9980 9980 930 930 235 235. ಹಾಂ, ನಂಬರ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡು. ಸರಿ ಇದೆ. 499ನಾ? ಹಾಂ, ರೀಚಾರ್ಜ್ ತಗೊಳ್ಳಿ ಆಯ್ತು. ಆಂಟಿ. ಯಾವ ಮೋಹವಿದು, ಯಾವ ದಾಹವಿದು, ಯಾವ ಮೋಹವಿದು, ಯಾವ ದಾಹವಿದು, ಯಾವ ಆಸೆಗಾಗಿ ಆಟ. ಹೋಗೋ. ಶಿಟ್, ಬಿಡೋಕ್ಕೆ ಹುಷಾರು. ಸ್ಕೋಪ್ ಹಾಕೊಂಡು ಹೊಡಿ. ಹೋಗೋ ಮುಂದೆ. ಶಿಟ್, ಅಲ್ಲೋನೆ ಒಬ್ಬ. ಇದೆಂತ ಹುಚ್ಚುತನ. ಇದರ ಅಪಕಾರ ಬಲುತಾರಕ ತಂದಿದೆ ಹಿರಿಯರಿಗೆ. ಏನೈತೆ? ಇನ್ನು ಆಂಬ್ಯುಲೆನ್ಸ್ ಬಂದಿಲ್ವಾ? ಇನ್ನೂ 5 ನಿಮಿಷ ಆಗತ್ತೆ ಆಂಬ್ಯುಲೆನ್ಸ್ ಬರೋಕೆ. ಫೋನ್ ಮಾಡಿದ್ದೆ. ಭಯ ಆಗ್ತಿದೆ. ಮಾವನ ಹತ್ರ ಹೋಗಿ ನೋಡು. ಎಲ್ಲಿ ಹೋದೆ ಇವನು? ಬಂದ್ಯಾ? ಬಾ. ಏ ನೀರಾವ್, ಎಲ್ಲೋ ಹೋಗಿದೆ? ಕರೆನ್ಸಿ ಹಾಕ್ಸಕ್ ಹೋಗಿದ್ದೆ. ತಾತ ಮೆಡಿಸಿನ್ ತರಕ್ಕೆ ಅಂತ ದುಡ್ಡು ಕೊಟ್ರೆ ನೀನು ಕರೆನ್ಸಿ ಹಾಕ್ಸ್ಕೊಂಡು ಬಂದಿದ್ಯಾ? ಅಪ್ಪನ ಜೀವಕ್ಕೆ ಆಪತ್ತು ತಂದ್ಬಿಟ್ಟೆ. ಏಯ್, ಕೊಡೋ ಇಲ್ಲಿ. 3 ಹೊತ್ತು ಮೊಬೈಲ್ ಅಂತಿರ್ತೀಯ. ಹುಷಾರಿಲ್ಲ. ಕೊಡೋ ಫಸ್ಟ್. ಹೋಗ ಓದ್ಕೊ ಹೋಗ. ನೋಡ್ರಿ, ಆಂಬ್ಯುಲೆನ್ಸ್ ಬಂತ.
ಮಾವ ಮಾವ ಎಂಥ ಹುಚ್ಚುತನ ಇದೆಂಥ ಹುಚ್ಚುತನ ಮೊಬೈಲ್ ಎಂಬುದು ಮಾರಕ ಅತಿಯಾದ ಬಳಕೆ ವಿನಾಶಕ ಮೊಬೈಲ್ಗಾಗಿ ತಂದೆಯನ್ನೇ ಕೊಂದ ಮಗ. ಅಮ್ಮ ನೋಡು, ನ್ಯೂಸ್ ಪೇಪರಲ್ಲಿ ಏನಂತ ಬಂದಿದೆ? ಪಬ್ಜಿ ಆಡಬಾರ್ದೆಂದು ಬುದ್ಧಿ ಹೇಳಿದ ತಂದೆಯನ್ನು ಮಗ ಕೊಂದಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 8ನೇ ತರಗತಿಯಲ್ಲಿ ಓದುತ್ತಿರುವ ಶ್ಯಾಮ್ ಎಂಬ ಹುಡುಗ ಸುಮಾರು ವರ್ಷದಿಂದ ಆಂಡ್ರಾಯ್ಡ್ ಮೊಬೈಲ್ ಬಳಸುತ್ತಿದ್ದನೆಂದು ವರದಿಯಾಗಿದೆ. ಅಯ್ಯೋ, ಇಂಥ ಘಟನೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಕಣೋ. ಅದಕ್ಕೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಅಂತ ಹೇಳೋದು. ನಮ್ ನೀರವ್ನೆ ನೋಡು, ನನ್ನ ಮಾತೆ ಕೇಳಲ್ಲ. ಎಷ್ಟು ಹೇಳ್ತೀನಿ ಮೊಬೈಲ್ ಆಡಬೇಡ ಅಂತ. ಇವಾಗಲೇ ಅವ್ನ ಮನೆಗೆ ಹೋಗಿದ್ದೀನಿ, ತೋರಿಸ್ಬಿಟ್ಟು ಬರ್ತೀನಿ. ನೀರವ್ ಮನೆಗೆ ಹೋಗ್ಲಾ ಅಮ್ಮ? ಸರಿ, ಹುಷಾರಾಗಿ ಹೋಗ್ಬಿಟ್ ಬಾಪ್ಪ. ನೀರವ್, 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 ಬಾರೋ. ಎಲ್ಲಿದ್ಯೋ? ಉಡಿ 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 ನುಗ್ಗೋ. ಓ, ನೀನ್ ಇಲ್ಲಿದ್ಯಾ? ನೀನೇನ್ ಬಿಟ್ರು ಮೊಬೈಲ್ ಬಿಡಲ್ಲ. ಶಿಫ್ಟ್ ಆಗೋ ಈ ಕಡೆ. ಏ ಬಾರೋ. ಏ ಇಂದ ಬಾ ಇಂದ ಬಾ ಇಂದ ಬಾ. ಯಾವ ನೋಡಿತಾನೆ? ಹುಷಾರು ಹುಷಾರು. ನೀನ ಮೊಬೈಲ್ ಬ್ಲಾಸ್ಟ್ ಆಯ್ತು. ಏನಾಯ್ತು? ಏನಾಯ್ತು? ಅಯ್ಯೋ, ಅಯ್ಯೋ, ಏನ್ ಮಾಡ್ಕೊಂಡ್ಯೋ? ನೀರವ್, ಬಾರೋ ಆಟ ಆಡೋಣ. ಎಲ್ಲ ಮಕ್ಳು ಆಟ ಆಡ್ತಿದ್ದಾರೆ, ಬಾರೋ. ನಾನು ಬರಲ್ಲ ಕಣೋ. ಪ್ರೇಯರ್ ಟೈಮ್ ಆಯ್ತು ಕಣೋ, ಬಾರೋ. ಓಜಸ್, ನಾನು ಈ ಸ್ಥಿತಿಲಿ ಹೆಂಗೋ ಪ್ರೇಯರ್ಗೆ ಬರಲಿ. ಅವತ್ತೇ ನಿನ್ನ ಮಾತು ಕೇಳಬೇಕಿತ್ತು. ನನ್ನ ಮೊಬೈಲ್ ಚಡ್ದಿಂದ ನನ್ನ ಕಣ್ಣನ್ನ ಕಳ್ಕೊಂಡೆ. ಪ್ಲೀಸ್ ನಂಗೋಸ್ಕರ ಆದರೂ ಬಾರೋ. ಐ ಪ್ರಾಮಿಸ್ ಯು ಓಜಸ್, ಇನ್ನು ನನ್ನ ಲೈಫಲ್ಲೇ ಮೊಬೈಲ್ ಮುಟ್ಟಲ್ಲ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟೀಚರ್ಸ್ಗೆ, ನಿಮಗೆ, ಮುಖ್ಯವಾಗಿ ಓಜಸ್ಗೆ ಸಾರಿ ಕೇಳ್ತಿದ್ದೀನಿ. ಎಷ್ಟೊಂದು ಜನರು ನಂಗೆ ವಾರ್ನ್ ಮಾಡಿದ್ರು, ಮೊಬೈಲ್ ಮುಟ್ಬೇಡ ಅಂತ. ಆದರೆ ನಾನು ಅವ್ರು ಯಾರ ಮಾತನ್ನೂ ಕೇಳೋಕ್ಕೋಗಿಲ್ಲ. ನಾನು ಮಾಡಿದ ತಪ್ಪು ಅಂತ ಹೇಳಿದ್ರು, ಆದರೆ ನಾನು ನನ್ನ ತಪ್ಪನ್ನು ಒಪ್ಕೊಳ್ದೆ ಸಮರ್ಥನೆ ಮಾಡಿಕೊಂಡೆ. ನಾನು ತಪ್ಪು ಮಾಡಿದ ಫಲನ ಈ ರೀತಿಲಿ ಅನುಭವಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ನಿಮ್ಮೆಲ್ರಿಗೂ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಯಾರು ನಾನು ಮಾಡಿದ ಥರ ತಪ್ಪು ಮಾಡಬೇಡಿ. ಮೊಬೈಲ್ನ ಮುಟ್ಟಕ್ಕೂ ಹೋಗಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.
ಗುಡ್ ಮಾರ್ನಿಂಗ್. ಒಬ್ಬ ಎಲ್ಡರ್ಲಿ ಪರ್ಸನ್ ಆಗಿ ನನಗೆ ದುಃಖ ಆಗಿದೆ. ಅಂಥದ್ದು ಮತ್ತೆ ನಮ್ಮ ಶಾಲೆಯಲ್ಲಿ ರಿಪೀಟ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ನಿಮ್ಮೆಲ್ಲರ ಹೊಣೆಗಾರಿಕೆ ನನ್ನ ಮೇಲಿದೆ. ನಮ್ಮ ಶಾಲೆ ಅಂದರೆ ಸ್ನೇಹ, ಪ್ರೀತಿ, ವಿಶ್ವಾಸ. ಸರ್, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ನಾವೆಲ್ಲರೂ ಸೇರಿ ಸ್ಕೂಲಲ್ಲಿ ಮೊಬೈಲ್ ಬ್ಯಾನ್ ಮಾಡಿ ಅಂತ ಲೆಟರ್ ಬರಿಬೋದಾ? ವಂಡರ್ಫುಲ್. ಎಂಥ ಬೋಲ್ಡ್ ಸ್ಟೆಪ್ ತಗೊಂಡಿದ್ದೀರಾ. ಆಯ್ತು, ನಮ್ಮ ನಲ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಇದಾರಲ್ಲ, ಇಂಥ ಎಲ್ಲ ವಿಷಯಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅರ್ಥ ಆಯ್ತಾ? ನಿಮ್ಮ ಪತ್ರಕ್ಕೆ ಖಂಡಿತ ಉತ್ತರ ಸಿಗುತ್ತೆ. ಆದ್ರಿಂದ ಗೋ ಹೆಡ್. ಸೊಬಗಿನ ಸೊಗಡಿನ ಹಂಸಗಳು, ಪ್ರಕೃತಿಯ ಮಡಿಲಿನ ಹಂಸಗಳು, ಸೊಬಗಿನ ಸೊಗಡಿನ ಹಂಸಗಳು, ಪ್ರಕೃತಿಯ ಮಡಿಲಿನ. ಸರ್ಕಾರ ಈ ನಿರ್ಧಾರವನ್ನ ಮೊದಲೇ ತಗೊಂಡಿದ್ರೆ ನಮ್ಮ ನೀರವನ ಕಣ್ಣಾದ್ರೂ ಉಳಿತಿತ್ತೋ ಏನೋ. ತಡ ಆದ್ರೂ ಪರವಾಗಿಲ್ಲ, ಸರ್ಕಾರ ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ. ಅಪ್ಪ ಮುಂದೆ ತಪ್ಪು ಸರ್. ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾರೆ. ಮಕ್ಕಳು ಇನ್ನೇನಾಗ್ತಾರೆ, ಹಾಳಾಗ್ದೆ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಮೊಬೈಲ್ ನೆಟ್ವರ್ಕ್ ಜಾಮರ್ನ ಅಳವಡಿಸಿದ್ರೆ ಮಕ್ಕಳು ಮೊಬೈಲ್ನ ಕಡಿಮೆ ಯೂಸ್ ಮಾಡ್ತಾರೆ. ಬ್ಲೂ ವೇಲು ಪಬ್ಜಿ ಗೇಮ್ನ ಬ್ಯಾನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಮೊಬೈಲ್ ದುರ್ಬಳಕೆಯಿಂದ ಎಷ್ಟು ಕೆಟ್ಟ ಪರಿಣಾಮ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ? ಈಗ ಸಿಟಿನಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಮಾನಸಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡೋಕೆ ಶುರು ಮಾಡಿದ್ದಾರೆ. ಹಳ್ಳಿಗಳಲ್ಲೂ ಇತ್ತೀಚೆಗೆ ಮೊಬೈಲ್ ಹಾವಳಿ ಜಾಸ್ತಿ ಆಗಿದೆ. ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಎಚ್ಚರಿಕೆ ಬರಲಿ ಅಂತ ನಮ್ಮ ಶಾಲೆ ಕತೆ ಹೇಳಕ್ ಬಂದಿದ್ವಿ. ಮೊಬೈಲ್ ಬಗ್ಗೆ ತಿಳುವಳಿಕೆ ಬಂತಲ್ಲ? ನೀವು ಯಾರು ಮೊಬೈಲ್ ಮಿಸ್ಯೂಸ್ ಮಾಡಲ್ಲ ಅಲ್ವಾ? ಇವತ್ತಿಗೆ ನಮ್ಮ ಕಾರ್ಯಕ್ರಮ ಮುಗೀತು. ಇಷ್ಟೊತ್ತು ನೀವು ಮೊಬೈಲ್ ಬಗ್ಗೆ ತಿಳ್ಕೊಂಡ್ರಿ. ನಾವು ನಿಮ್ಮಿಂದ ಹಳ್ಳಿ ಜೀವನ, ಹಳ್ಳಿ ಆಟ, ಹಳ್ಳಿ ಊಟ ಎಲ್ಲ ತಿಳ್ಕೊಂಡ್ವಿ. ಸಖತ್ ಮಜವಾಗಿತ್ತು. ಅಜ್ಜಿ, ನಿಮ್ಮನೆಗೆ ಬಂದು ಥ್ಯಾಂಕ್ಸ್ ಎಲ್ಲ ಆಡ್ಕೊಂಡಿದ್ವಿ, ನೀವೇ ಬಂದಿದ್ದೀರಾ? ಬುದ್ಧಿ, ಮಕ್ಕಳನ್ನ ನಮ್ಮನೆಗೆ ಕರ್ಕೊಂಡು ಬಂದಿದ್ದು ತುಂಬ ಸಂತೋಷ ಆಯಿತು. ಮಕ್ಕಳ, ನಿಮಗೆ ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ, ತಿನ್ನಿ. ಅಂದಂಗೆ ಬೇಕ್ರಿನಲ್ಲಿ ಅದೆಂಥದೋ ಜಿಂಕು ಪಂಕು ಅಂತಾರಲ್ಲ, ಅದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ನೀಲಮ್ಮ ಅವರೇ, ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆ ಬುದ್ಧಿ ಹೇಳಿದಿರಿ. ಈ ಥರ ಹೇಳೋರೊಬ್ರು ಬೇಕು ಯಾರಾದರೂ. ಬರ್ತೀನಿ. ಹೋಗಿ ಬರ್ತೀರಾ? ಭಾಳ ಸಂತೋಷ ಆಯಿತು ಸರ್. ಬಾಯ್ 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 ಆಯಿತು. ಪ್ರಕೃತಿಯ ಮಡಿಲಿನ ಹಂಸಗಳು ಆಡುತ್ತಾ ದಣಿಯದ ಮುದ್ದು ಮಕ್ಕಳು, ಸಂತೋಷ ಹಣಿಸುವ ಎಳೆ ಮಕ್ಕಳು, ಆಡುತ್ತ ದಣಿಯದ ಮುದ್ದು ಮಕ್ಕಳು, ಸಂತೋಷ ಹಣಿಸುವ ಎಳೆ ಮಕ್ಕಳು, ಹಾರುವ ಹಂಸಗಳು, ಇವರು ಹಾರುವ ಹಂಸಗಳು. ಹಾರುವ ಹಂಸಗಳು, ಇವರು ಹಾರುವ ಹಂಸಗಳು. ನೀಲಿ ಆಗಸದಾಗೆ ಬೆಳ್ಳಕ್ಕೆ ಸಾಲು ಸಾಲು ಮುಂಜಾನೆ ರಂಗೋಲಿ ಬರೆದಾವು, ಬಂಗಾರದ ಹೊನ್ನೆ ಸರ ಬಾನಾಗೆ ಬರುವಾಗ ನಮ್ಮೂರ ಭಾಗ್ಯವು ತೆರೆದಾವು. ಚಿನ್ನದಂತ ಚಿನ್ನರು ಮಣ್ಣಾಗೆ ಆಡುವಾಗ ಮುಂಜಾನೆ ಮೈ ತುಂಬಿ ಹೊಳೆದೀತ.
ಹಂಸಗಳು ಇವರು ಹಾರುವ ಹಂಸಗಳು ಬಾಳೆ ತೋಟದ ತುಂಬ ಹಣ್ಣಿನ ಸಿಗೊಂಚಲು ವೈನಾಗಿ ಬಳುಕಾಡಿ ತೂಗ್ಯಾವೋ ರಸದಾಳೆ ಜಲ್ಲೆ ಕಬ್ಬು ಸೋಲಂಗಿ ತೊನೆವಾಗ ಚೆಂಡುವಿನ ಗೊಂಡೆ ಅರಳ್ಯಾವೋ ಹಾಲ್ಗೆನ್ನೆ ಹೈಕಳು ಬಯಲಾಗಿ ಕುಣಿವಾಗ ಬಯಲಾಂಜನೇಯನೇ ನಗುತ್ತಾನೋ ದೇಸಿ ಕಂಸಾಳೆಯ ಗೀತ ಗಂಗೆ ಹರಿವಾಗ ಬೆಟ್ಟದ ಮಾದಪ್ಪ ಒಲಿದಾನೋ ಹಾರುವ ಹಂಸಗಳು ಇವರು ಹಾರುವ ಹಂಸಗಳು ಸೊಬಗಿನ ಸೊಗಡಿನ ಹಂಸಗಳು ಪ್ರಕೃತಿಯ ಮಡಿಲಿನ ಹಂಸಗಳು ಆಡುತ್ತಾ ದಣಿಯದ ಮುದ್ದು ಮಕ್ಕಳು ಸಂತೋಷ ಹಣಿಸುವ ಎಳೆ ಮಕ್ಕಳು ಆಡುತ್ತಾ ದಣಿಯದ ಮುದ್ದು ಮಕ್ಕಳು ಸಂತೋಷ ಹಣಿಸುವ ಎಳೆ ಮಕ್ಕಳು ಹಾರುವ ಹಂಸಗಳು ಇವರು ಹಾರುವ ಹಂಸಗಳು